ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ಕರುನಾಡ ಕರುಣೆಯ ಕಡಲಿನಲ್ಲಿ, ಮೈಸೂರು ಮಮತೆಯ ಮಡಿಲಿನಲ್ಲಿ. ಕರುನಾಡ ಕರುಣೆಯ ಕಡಲಿನಲ್ಲಿ, ಮೈಸೂರು ಮಮತೆಯ ಮಡಿಲಿನಲ್ಲಿ. ಕನ್ನಡದ ಸಂಭ್ರಮದ ನಾಡ ಹಬ್ಬ, ನಾಡ ದೇವತೆಯ ಸಿರಿ ದಸರಾ ಹಬ್ಬ. ಕನ್ನಡದ ಸಂಭ್ರಮದ ನಾಡ ಹಬ್ಬ, ನಾಡ ದೇವತೆಯ ಸಿರಿ ದಸರಾ ಹಬ್ಬ. ಕರುನಾಡ ಕರುಣೆಯ ಕಡಲಿನಲ್ಲಿ, ಮೈಸೂರು ಮಮತೆಯ ಮಡಿಲಿನಲ್ಲಿ. ಅರಮನೆಯ ಅಂಗಳದಿ ಅಂಬಾರಿಯ ಸೊಬಗು, ಮೆರವಣಿಗೆಯ ಸಡಗರದಿ ಜನಮನಗಳ ಮೆರುಗು. ಮೈಸೂರಿದು ಕರುನಾಡಿಗೆ ಸಂಸ್ಕೃತಿಯ ಹಿರಿಮೆ, ಪರಂಪರೆಯ ಸಂಭ್ರಮದ ಅಸ್ಮಿತೆಯ ಗರಿಮೆ. ಮೈಸೂರಿದು ಕರುನಾಡಿಗೆ ಸಂಸ್ಕೃತಿಯ ಹಿರಿಮೆ, ಪರಂಪರೆಯ ಸಂಭ್ರಮದ ಅಸ್ಮಿತೆಯ ಗರಿಮೆ. ಕನ್ನಡದ ಸಂಭ್ರಮದ ನಾಡ ಹಬ್ಬ, ನಾಡ ದೇವತೆಯ ಸಿರಿ ದಸರಾ ಹಬ್ಬ. ಕನ್ನಡದ ಸಂಭ್ರಮದ ನಾಡ ಹಬ್ಬ, ನಾಡ ದೇವತೆಯ ಸಿರಿ ದಸರಾ ಹಬ್ಬ. ಕರುನಾಡ ಕರುಣೆಯ ಕಡಲಿನಲ್ಲಿ, ಮೈಸೂರು ಮಮತೆಯ ಮಡಿಲಿನಲ್ಲಿ. ಅಭಿಮಾನವ ಅರಳಿಸುವ, ಅನುರಾಗವ ಹರಸಿರುವ, ಸನ್ಮಾರ್ಗದಿ ನಡೆಸಿರುವ ನಮ್ಮ ನಾಡ ಹಬ್ಬ. ಹೃನ್ಮನಗಳ ತಣಿಸಿರುವ, ಕಣ್ಮಣಿಗಳ ಬೆಳೆಸಿರುವ, ಸದ್ಭಾವವ ತೋರಿರುವ ನಮ್ಮ ದಸರಾ ಹಬ್ಬ. ಹೃನ್ಮನಗಳ ತಣಿಸಿರುವ, ಕಣ್ಮಣಿಗಳ ಬೆಳೆಸಿರುವ, ಸದ್ಭಾವವ ತೋರಿರುವ ನಮ್ಮ ದಸರಾ ಹಬ್ಬ. ಕನ್ನಡದ ಸಂಭ್ರಮದ ನಾಡ ಹಬ್ಬ, ನಾಡ ದೇವತೆಯ ಸಿರಿ ದಸರಾ ಹಬ್ಬ. ಕನ್ನಡದ ಸಂಭ್ರಮದ ನಾಡ ಹಬ್ಬ, ನಾಡ ದೇವತೆಯ ಸಿರಿ ದಸರಾ ಹಬ್ಬ. ಭಾವೈಕ್ಯದ ಗೂಡಾಗಿದೆ ಭವ್ಯತೆಯ ಊರು, ಸಾಂಸ್ಕೃತಿಕ ವೈಭವದ ಸ್ವರ್ಗವೇ ಇಲ್ಲಿ ಸೂರು. ನವರಾತ್ರಿಯ ಪೂರ್ತಿ ನಮಗೆಲ್ಲವೂ ಸ್ಫೂರ್ತಿ, ಕರುನಾಡಿನ ಪ್ರಗತಿ ಇದು ಜಗದ ಗಲಕು ಕೀರ್ತಿ. ಕನ್ನಡದ ಸಂಭ್ರಮದ ನಾಡ ಹಬ್ಬ,
ಸಂಗಮ, ನೂರ್ಕಾಲ ಮರಳಲಿ ಶುಭ ಸಂಗಮ. ತಾಯ ತವರಿನಲ್ಲಿ ಇಂದು ಸಿರಿ ಸಂಭ್ರಮ, ಕನ್ನಡದ ಸಂಭ್ರಮದ ನಾಡ ಹಬ್ಬ, ನಾಡ ದೇವತೆಯ ಸಿರಿ ದಸರಾ ಹಬ್ಬ. ಕನ್ನಡದ ಸಂಭ್ರಮದ ನಾಡ ಹಬ್ಬ, ನಾಡ ದೇವತೆಯ ಸಿರಿ ದಸರಾ ಹಬ್ಬ. ನಮಸ್ಕಾರ. ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ದಿನದ ವಿಶೇಷತೆಯನ್ನ ತಿಳಿಸುವಂತಹ ಸಮಯ. ಇವತ್ತು ದುರ್ಗೆ ಆ ಮಹಿಷನನ್ನ ವಧಿಸಿದಂತಹ ಪೌರಾಣಿಕ ಕಥೆಯನ್ನು ನಾವೆಲ್ಲ ಕೇಳಿದ್ದೇವೆ. ಹಾಗಾಗಿ ಇವತ್ತು ವಿಜಯದಶಮಿ ಹಬ್ಬದ ಸಂಭ್ರಮದಲ್ಲಿ ನಾವೆಲ್ಲರೂ ಇದ್ದೇವೆ. ನಾಡಿನ ಸಮಸ್ತ ಜನತೆಗೆ ಹಾಗೆಯೇ ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ. ಆ ದೇವಿ ತಾಯಿ ಜಗನ್ಮಾತೆ ಜಗಜ್ಜನನಿ ಎಲ್ಲರಿಗೂ ಕೂಡ ಒಳಿತನ್ನ ಮಾಡಲಿ ಅನ್ನುವಂಥದ್ದು ನಮ್ಮಗಳ ಅಭಿಲಾಷೆ. ಇನ್ನು ಇವತ್ತು ಗಾಂಧಿ ಜಯಂತಿ ಹಾಗೆಯೇ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತ್ಯೋತ್ಸವ ನಾಡಿನಾದ್ಯಂತ ದೇಶದಾದ್ಯಂತ ನಡೆಸುವಂತಹ ಒಂದು ಸಂಭ್ರಮಾಚರಣೆಯಲ್ಲಿ ಆ ಜಯಂತ್ಯೋತ್ಸವವನ್ನು ನಾವೆಲ್ಲರೂ ಕೂಡ ಸಂಭ್ರಮದಿಂದ ಆಚರಿಸಲಾಗ್ತಾ ಇದೆ. ಇದು ಈ ದಿನದ ವಿಶೇಷತೆಯಲ್ಲಿ ನಮ್ಮ ಚಂದನ ವಾಹಿನಿ ನಿಮಗಾಗಿ ತಿಳಿಸ್ತಾ ಇದೆ. ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮದಲ್ಲಿ ವಿಜಯದಶಮಿಯ ಹಬ್ಬದ ಸಂಭ್ರಮ ಮನೆ ಮಾತಾಗ್ತಾ ಇದೆ. ಹಾಗಾಗಿ ಇವತ್ತು ಹಬ್ಬದ ಸಲುವಾಗಿ ನಮ್ಮ ಜೊತೆ ಇರುವಂತಹ ವಿಶೇಷ ಅತಿಥಿಗಳು ನನಗಂತೂ ಬಹಳಷ್ಟು ಖುಷಿ ಆಗ್ತಾ ಇದೆ. ಕಾರಣ, ನಮ್ಮೂರಿನ ಅಪ್ರತಿಮ ಸಾಧಕರು. ಅವರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸುವಂತಹ, ಅವರ ದನಿಯಲ್ಲಿ ಸಾಕಷ್ಟು ಗೀತೆಗಳನ್ನು ಕೇಳುವಂತಹ ಒಂದು ಸುದಿನ ಇವತ್ತು ಅಂತಾನೆ ಹೇಳ್ಬೋದು. ಮೂಲತಃ ಮಲೆನಾಡು ಭಾಗ, ಆ ಭಾಗದಿಂದ ಬಂದು ಇವತ್ತು ನಾಡಿನಾದ್ಯಂತ ಮಾತ್ರವಲ್ಲ ದೇಶ ವಿದೇಶಗಳಲ್ಲಿ ಕಂಠಸಿರಿಯ ಮುಖೇನ ಹೆಸರನ್ನ ಮಾಡಿರುವಂತಹ ನಮ್ಮ ನೆಲದ ಹೆಮ್ಮೆಯ ಪ್ರತಿಭೆಗಳು, ಅದರಲ್ಲೂ ಅಪ್ಪಟ ಕನ್ನಡ ಪ್ರತಿಭೆಗಳು ಇವತ್ತು ವಿಜಯದಶಮಿಯ ಈ ಶುಭ ಸಂದರ್ಭದಲ್ಲಿ ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ನಮ್ಮ ಜೊತೆ ಆಸೀನರಾಗಿದ್ದಾರೆ. ಯಾರು ಅಂತ ಹೇಳಿ ನಿಮಗೆಷ್ಟು ಕುತೂಹಲ ಇದೆ ಅಂತ ಹೇಳಿ ನನಗಂತೂ ಖಂಡಿತ ಗೊತ್ತು. ಅವರೇ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಗರ ಶ್ರೀನಿವಾಸ ಉಡುಪ ಹಾಗೇನೆ ಅವರ ಸುಪುತ್ರಿ ಅರ್ಚನಾ ಉಡುಪ ಅವರು. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡ್ಕೊಳ್ಳೋಣ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ. ನಿಮಗೂ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೂ ದೂರದರ್ಶನನ ನೋಡ್ತಾ ಇರುವಂತಹ, ಚಂದನ ವಾಹಿನಿಯನ್ನು ವೀಕ್ಷಿಸ್ತಾ ಇರುವಂತಹ ಎಲ್ಲ ಕರುನಾಡಿನ ಜನತೆಗೆ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು. ನನಗಂತೂ ಬಹಳಷ್ಟು ಖುಷಿ ಆಗ್ತಾ ಇದೆ. ಏಕೆಂದರೆ ನೀವಿಬ್ಬರು ಬಂದಿದ್ದೀರಿ ಅಂತಂದರೆ ಸಾಕಷ್ಟು ಹಾಡುಗಳನ್ನು ಕೇಳ್ಬೋದು, ಅದರಲ್ಲೂ ನಮ್ಮ ಮಲೆನಾಡಿನ ಸಾಕಷ್ಟು ವಿಚಾರಗಳನ್ನು ತಿಳಿದುಕೊಳ್ಬೋದು ಅಂತ ಹೇಳಿ ನಿಮ್ಮ ಮಾತುಗಳನ್ನು ಜೊತೆಗೆ ಹಾಡುಗಳನ್ನು ಆಲಿಸಬೇಕು. ಅದಕ್ಕೂ ಮುಂಚಿತವಾಗಿ ಇವತ್ತು ಒಂದೊಳ್ಳೆ ಮಾತು ಏನಿದೆ ಅಂತ ಹೇಳಿ ನೋಡೋಣ. ವೀಕ್ಷಕರೇ, ಇದೀಗ ಒಂದೊಳ್ಳೆ ಮಾತು. ಒಂದೊಳ್ಳೆ ಮಾತು ಈ ರೀತಿ ಇದೆ. ಮಹಾತ್ಮ ಗಾಂಧೀಜಿಯವರ ಸಾಲುಗಳು. ಬೇರೆ ಸಂಸ್ಕೃತಿಯನ್ನು ಪ್ರೀತಿಸು, ನಿನ್ನ ಸಂಸ್ಕೃತಿಯಲ್ಲಿ ನೀನು ಜೀವಿಸು ಅಂತ ಹೇಳಿ ಅವ್ರು ಹೇಳಿದ್ದಾರೆ. ಬಹುಶಃ ಇವತ್ತು ನಮ್ಮ ಸಂಸ್ಕೃತಿಯ ಬಗ್ಗೆ ನಾವು ಮಾತನಾಡೋದಾದ್ರೆ ಎಲ್ಲೋ ಒಂದು ಕಡೆ ಬದಲಾಗ್ತಾ ಇದೆ ಅನ್ನುವಂತಹ ಒಂದು ಕೂಗು ಕೇಳ್ತಾ ಇದೆ. ಹಾಗಾಗಿ ಬೇರೆ ಸಂಸ್ಕೃತಿಯಲ್ಲಿ ನಾವಿದ್ರೂ ಕೂಡ ನಮ್ಮ ಸಂಸ್ಕೃತಿಯನ್ನು ನಾವು ಬಿಡಬಾರದು, ಬಿಟ್ಟು ಕೊಡಬಾರದು ಅನ್ನುವಂತಹ ಸಾಲುಗಳನ್ನು ಅವರು ಕೊಟ್ಟಿದ್ದಾರೆ. ಇದು ಇವತ್ತಿನ ಒಂದೊಳ್ಳೆ ಮಾತಾಗಿತ್ತು. ಬನ್ನಿ, ನಮ್ಮ ಜೊತೆ ಇರುವಂತಹ ವಿಶೇಷ ಅತಿಥಿಗಳು ಹಬ್ಬದ ಸುದಿನದಲ್ಲಿ ಇವತ್ತು ಅವರ ದನಿಯಲ್ಲಿ ಮೊದಲು ಒಂದಿಷ್ಟು ಗೀತೆಗಳನ್ನು ಆಲಿಸೋಣ. ನಗರ ಶ್ರೀನಿವಾಸ ಉಡುಪ ಅಂತಂದರೆ ನನಗಂತೂ ಯಾವಾಗಲೂ ಅಂಕಲ್ ಅಂತಲೇ ಬಹಳ ಪ್ರೀತಿಯಿಂದ ನಾನು ಕರೆಯೋದು. ಅಂಕಲ್, ಇವಾಗ ದೇಶಭಕ್ತಿ ಗೀತೆಯನ್ನು ಹಾಡೋದ್ರ ಮುಖ್ಯನೇ ಇವತ್ತು ಕಾರ್ಯಕ್ರಮ ಆರಂಭಿಸೋಣ ಅಲ್ವೇ? ತದನಂತರದಲ್ಲಿ ಹಬ್ಬಕ್ಕೆ ಬರೋದಾದರೆ ನಿಮ್ಮ ದನಿಯಲ್ಲಿ ಒಂದು ಗೀತೆ ದೇವಿಯ ಕುರಿತಾಗಿ. ಇದೀಗ ಮೊದಲು ಒಂದು ದೇಶಭಕ್ತಿ ಗೀತೆ. ಡಾಕ್ಟರ್ GSS ಅವರ ಒಂದು ಪ್ರಾರಂಭಿಕ ಸಾಲುಗಳನ್ನು ಹೇಳ್ತೀನಿ. ಒಂದೇ ಒಂದೇ ನಾವೆಲ್ಲರೂ ಒಂದೇ, ಈ ದೇಶದಳು ಎಲ್ಲಿದ್ದರೂ ಭಾರತ ನಮಗೊಂದೇ, ಭಾರತ ನಮಗೊಂದೇ. ಒಂದೇ ಒಂದೇ ನಾವೆಲ್ಲರೂ ಒಂದೇ, ಒಂದೇ ಒಂದೇ ನಾವೆಲ್ಲರೂ ಒಂದೇ.
ದೇಶಭಕ್ತಿ ಗೀತೆಯಾಗಿ ಒಂದೇ ಒಂದೇ ಅನ್ನುವಂತಹ ಗೀತೆಯನ್ನು ಅವರು ಸಾದರಪಡಿಸಿದರು. ಇವತ್ತು ನಾವೆಲ್ಲರೂ ಒಂದೇ, ನಮ್ಮೆಲ್ಲರಿಗೂ ಒಂದು ವಿಜಯದ ದಿನ, ಆ ಸಂಕೇತವಾಗಿ ಒಂದು ದೇವಿಯ ಕುರಿತಾದಂತಹ ಗೀತೆಯನ್ನು ತಾವು ಸಾದರಪಡಿಸ್ಬೋದಾ? ಖಂಡಿತ. ಇದು ಮೈಸೂರಿನ ಅರಸರನ್ನು ಕುರಿತಾದಂತಹ ಬಹಳ ಪ್ರಖ್ಯಾತವಾದಂತಹ ತಾಯಿಯ ಮೇಲೆ ಇರುವಂತಹ ಗೀತೆ ಕೂಡ, ವಿಜಯದ ಸಂಕೇತವನ್ನು ಹೇಳುವಂತಹ ಗೀತೆ. ಕಾಯವು ಶ್ರೀ ಗೌರಿ ಅನ್ನುವಂಥದ್ದನ್ನು ಹಾಡ್ತೀನಿ. ಕಾಯೋ ಶ್ರೀ ಗೌರಿ ಕರುಣಾಲಹರಿ ತೋಯ ಜಾಕ್ಷಿ ಶಂಕರೀಶ್ವರಿ ಶ್ರೀ ಜಯ ಚಾಮುಂಡಿಗೆ ಶ್ರೀ ಜಯ ಚಾಮೇಂದ್ರ ಶ್ರೀ ಜಯ ಚಾಮುಂಡಿಗೆ ಶ್ರೀ ಜಯ ಚಾಮೇಂದ್ರ ನಾಮಾಂಕಿತ ಭೂಮೀಂದ್ರ ಲಲಾಮನ ಮುದದೆ ಕಾಯೋ ಶ್ರೀ ಗೌರಿ ಕರುಣಾಲಹರಿ ತೋಯ ಜಾಕ್ಷಿ ಶಂಕರೀಶ್ವರಿ ತೋಯ ಜಾಕ್ಷಿ ಶಂಕರೀಶ್ವರಿ ತೋಯ ಜಾಕ್ಷಿ ಶಂಕರೀಶ್ವರಿ. ಯಾ ದೇವಿ ಸರ್ವಭೂತೇಷು ಶಾಂತಿರೂಪೇಣ ಸಂಸ್ಥಿತ. ಇವತ್ತು ನಾವು ವಿಜಯವನ್ನು ಪಡೆದಾಗ ಒಂದರ್ಥದಲ್ಲಿ ಮನಸ್ಸಿನಲ್ಲಿ ಶಾಂತಿ ಮೂಡುತ್ತೆ. ಹಾಗಾಗಿ ಆ ಕುರಿತು ಹಾಡಿದಂತಹ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಈಗ ನಿಮ್ಮಿಬ್ಬರ ವಿಚಾರಗಳನ್ನು ನಾನು ತಿಳಿದುಕೊಳ್ಬೇಕು. ಮೂಲತಃ ಮಲೆನಾಡು, ಹೊಸನಗರ ತಾಲೂಕು, ನಗರದಿಂದ ಇಬ್ಬರೂ ಕೂಡ ಬಂದಿರುವಂತಹ ಅಪ್ರತಿಮ ಸಾಧಕರು. ಅಂಕಲ್, ತಾವು ಹೇಳಿ ತಮ್ಮ ಸಂಗೀತದ ಗುರುಗಳ ಬಗ್ಗೆ. ನನಗೊಂದು ಖುಷಿ ಏನು ಅಂತಂದರೆ, ಇನ್ನೊಂದು ಕ್ಯೂರಿಯಾಸಿಟಿನೂ ಏನು ಅಂತಂದರೆ, ಇಬ್ಬರಿಗೂ ಕೂಡ ಒಬ್ಬರೇ ಗುರುಗಳು. ಇದು ಹೇಗೆ ಸಾಧ್ಯ ಅಂತೇಳಿ ಅಂಕಲ್ ತಾವು ಹೇಳಿ. ನನಗೆ ಆ್ಯಕ್ಚುಲಾಗಿ ನಮ್ಮ ಗುರುಗಳು ಅಂದರೆ ಬಾಲಕೃಷ್ಣ ಅಂತ ತೀರ್ಥಹಳ್ಳಿ ಕಡೆಯವರು. ಅವರು ನಮ್ಮೂರಿಗೆ ಫಸ್ಟ್ ಅಪಾಯಿಂಟ್ಮೆಂಟಾಗಿ ಸಂಗೀತ ಮೇಸ್ಟ್ರಾಗಿ ನಮ್ಮ ಊರಿಗೆ ಬಂದರು. ನಮ್ಮಲ್ಲೆಲ್ಲ ಮುಂಚೆ ಹೇಗೆ ಅಂದರೆ, ನಮ್ಮ ಮನೆ ಒಂದು ಅವಿಭಕ್ತ ಕುಟುಂಬ, ತುಂಬ ಜನ. ಅಲ್ಲಿನ ಮನೆಯವ್ರಿಗಿಂತ ಜಾಸ್ತಿ ಬೇರೆಯವರೆಲ್ಲ ಇರೋರು, ಮೇಸ್ಟ್ರುಗಳು, ವಿಲೇಜ್ ಅಕೌಂಟೆಂಟ್ ಎಲ್ಲ ನಮ್ಮ ಮನೇಲಿ. ಯಾಕೆಂದರೆ ಅಲ್ಲಿ ಬೇರೆ ಉಳ್ಕೊಳ್ಳೋಕೆ ಅಲ್ಲೇನು ಬೇರೆ ವ್ಯವಸ್ಥೆ ಇರಲಿಲ್ಲ. ಆ ಮೇಸ್ಟ್ರು ನಮಗೊಂದು ಭಾಳ ದೊಡ್ಡ ವರ ಇದೆ. ಯಾಕೆಂದರೆ ನಾನು ಹೆಚ್ಚು ಕಡಿಮೆ ಒಂದು 5ನೇ ಕ್ಲಾಸು 6ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ಅವ್ರು ಬಂದಿದ್ದು ಆ ಮೇಸ್ಟ್ರು. ಅಲ್ಲಿ ತನಕ ನಮ್ಗೆ ಶಾಸ್ತ್ರೀಯ ಸಂಗೀತ ಬೇಕಷ್ಟು ಕೇಳಿದ್ವಿ, ಭಜನೆಯಲ್ಲಿ ಹಾಡ್ತಾ ಇದ್ವಿ. ಆದರೂ ಕೂಡ ಸರಿಗಮ ಪದನಿಸದಿಂದ ಈ ಸಿಸ್ಟಮ್ಯಾಟಿಕ್ ಏನಿದೆ ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹೇಳ್ಕೊಡ್ತಿದ್ದೆ ನಮ್ಮ ಬಾಲಕೃಷ್ಣ ಅವರು. ಆ ರೀತಿಯ ಒಂದು ಶಿಸ್ತಿನ ಒಂದು ಕ್ರಮ ಹೇಗಿದೆ ಕಲಿಯೋದು ಅನ್ನೋದ್ರ ಬಗ್ಗೆ ನಮ್ಗೆ ಏನೂ ಅಂದಾಜೇ ಇರಲಿಲ್ಲ, ಐಡಿಯಾನೂ ಇರಲಿಲ್ಲ. ಅವರು ಬಂದ ಮೇಲೆ ನಿಜವಾಗೂ ನಮಗೆ, ನಾನು ಸಂಗೀತನ ಸ್ವಲ್ಪ ಮಟ್ಟಿಗೆ ಅವ್ರ ಹತ್ರ ಕಲಿತೆ. ಆಮೇಲೆ ನಂದು ಡಿಗ್ರಿ ಎಲ್ಲ ಮುಗಿದ್ಮೇಲೆ ನಮ್ಮ ಮನೇಲಿ ಸ್ವಲ್ಪ ಸಂಗೀತದ ಬಗ್ಗೆ ಸಾಕಷ್ಟು ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ರು ಕೂಡ ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳು ಜಾಸ್ತಿ ಸಂಗೀತ ಕಲಿಬೇಕು ಅಂತ ನಮ್ಮ ಮನೆಯಲ್ಲಿ. ನನ್ನ ತಂಗಿಗೆ, ನನ್ನ ಚಿಕ್ಕಪ್ಪನ ಮಕ್ಕಳು ಅವರೆಲ್ಲ ಎಲ್ಲ ಸೀನಿಯರ್ ಮಾಡಿ ವಿದ್ವತ್ತೆಲ್ಲ ಮಾಡ್ಕೊಳ್ಳೋ ಮಟ್ಟಕ್ಕೆ ಹೋದ್ರು. ನಾನು ಬರೀ ಜೂನಿಯರ್ ಮಾತ್ರ ಮಾಡ್ಕೊಂಡಿದ್ದೆ ನಾನು ಸಂಗೀತ. ಆಮೇಲೆ ಸ್ವಲ್ಪ ಅಭ್ಯಾಸ ಮಾಡಿದ್ದು ಅನ್ಬೋದು. ಹಿಂದೂಸ್ತಾನಿ ಮಗಳಿಗೋಸ್ಕರ ನನಗೆ ಒಂದು ಆಸಕ್ತಿ ಮೂಡ್ತು ಹಿಂದೂಸ್ತಾನಿಯಲ್ಲಿ. ಈಗ ಅಪ್ಪ ಮೊದಲ ಗುರು, ಈ ಪ್ರಕೃತಿ ಜೊತೆಗೆ ಸಂಗೀತ ತಮಗೆ ಹುಟ್ಟತಾನೆ ಬಂದ್ಬಿಟ್ಟಿದೆ. ಆದರೆ ನನಗಂತ ಅನಿಸುತ್ತೆ, ಈ ಸಂಗೀತ ಅನ್ನುವಂಥದ್ದು ಕಲೀಲೇಬೇಕು, ನಾನು ಕೂಡ ಹಾಡ್ತೀನಿ ಅಂತ ಹೇಳಿ ನಿಮಗೆ ಅನಿಸಿದ್ದು ಯಾವಾಗ? ಒಂದು 3 ವರ್ಷ ಇರಬೇಕಾದ್ರೇ ನಾವು ಈ ಸಂಗೀತವನ್ನೆಲ್ಲ ಕಲಿತು ಹಾಡ್ತಿದ್ರಿ ಅಂತ ಹೇಳಿ ಕೇಳಿದ್ದೀವಿ. ಸೊ ತಮ್ಮ ಗುರುಗಳ ಬಗ್ಗೆ, ಬಾಲಕೃಷ್ಣ ಅವರೇ ನಿಮಗೆ ಗುರುಗಳು ಅಂತ ಹೇಳಿ ನಮಗೂ ಗೊತ್ತು. ಹಾಗಾಗಿ ಆ ಕುರಿತು ತಿಳಿಸ್ಕೊಡಿ. ನೀವು ಹೇಳಿದ್ರಿ, ನಾನು ಸಂಗೀತ ಕಲಿಬೇಕು ಅಂತ ಯಾವಾಗ ಅನಿಸಿದ್ದು, ನಾನು ಹಾಡಬೇಕು ಅಂತ ಯಾವಾಗ ಅನಿಸಿದ್ದು ಅಂತ. ಬಹುಶಃ ನನಗೆ ಹಾಗೆ ಅನಿಸಿಕೆ ಬರಲೇ ಇಲ್ಲ. ಯಾಕಂದರೆ ಅದು ಏನಂತಾರೆ, ನನ್ನ ಸುಪ್ತ ಮನಸ್ಸಿನಲ್ಲೇ ನನಗೆ ಅದು ನಾನು ಸಿಂಗರ್ ಆಗಬೇಕು ಅನ್ನೋದು ಅಪ್ಪನಿಂದ ಬಹುಶಃ ಅದು ರಕ್ತದಲ್ಲೇ ಬಂದ್ಬಿಡ್ತು ಮೊದಲೇ. ಆಮೇಲೆ ನಾನು
ಬಹುಶಃ ತಾಯಿಯ ಹೊಟ್ಟೆಲಿ ಇದ್ದಾಗಿಂದನೇ ಸಂಗೀತ, ಈ ಅಭಿಮನ್ಯು ಹೇಗೆ ಚಕ್ರವ್ಯೂಹದ್ದು ಕೇಳ್ಕೊಂಡು ಹೊಟ್ಟೆಯಲ್ಲಿ ಬೆಳೆದಿದ್ದು, ಹಾಗೆ ನಾನು ಸಂಗೀತ ಕೇಳ್ಕೊಂಡು ಬೆಳೆದಿದ್ದಾಯ್ತು. ಭೂಮಿ ಮೇಲೆ ಬಂದಾಗಿಂದನೂ ತೊಟ್ಲಲ್ಲಿ ಮಲಗುವ ಮಗು ಆಗಿದ್ದಾಗಲೂ ಕೂಡ ಅಪ್ಪ ಯಾವುದೋ ಒಂದು ಶಾಸ್ತ್ರೀಯವೋ ಅಥವಾ ಲಘು ಶಾಸ್ತ್ರೀಯವೋ ಅದನ್ನು ಕ್ಯಾಸೆಟಲ್ಲಿ ಪ್ಲೇ ಮಾಡಿಟ್ಟು, ನಾನು ಇದೇ ಮಾಡ್ತಿರುವಾಗಲೇ ಪ್ಲೇ ಮಾಡಿಟ್ಬಿಟ್ಟು ಅವರ ಆಫೀಸಿಗೆ ಹೋಗ್ತಾಯಿದ್ರು. ಹಾಗಾಗಿ ನನಗೆ ಸಂಗೀತ ಬಿಟ್ಟು ಬೇರೆ ಏನೂ ನನಗೆ ಗೊತ್ತೇ ಇಲ್ಲ. ಆಮೇಲೆ ಮನೇಲಿ ದಿನ ಭಜನೆ ನಡೆಯುವಾಗ ನಾನು ಅಪ್ಪನ ಕಾಲ ಮೇಲೆ ಕೂತ್ಕೊಂಡು ಅದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದೆ. ಸಂಗೀತದ ವಾತಾವರಣ, ನೀವು ಹೇಳ್ದ ಹಾಗೆ ಮಲೆನಾಡು, ಒಂದು ಪುಟ್ಟ ಊರು, ಅಲ್ಲಿ ಸುತ್ತಲೂ ಬೆಟ್ಟ ಗುಡ್ಡ ನದಿ ಇವೆಲ್ಲ ಹರಿಯುವಾಗ ಪ್ರಕೃತಿಯಲ್ಲೇ ಸಂಗೀತ ಇರುತ್ತೆ. ಆಮೇಲೆ ನಮ್ಮ ಮನೆಯಲ್ಲಿ ಕೂಡ ಬೆಳಗ್ಗೆ ಎದ್ರೆ ಕೊಟ್ಟಿಗೆಯಲ್ಲಿ ಹಸು ಕರುಗಳು ಕೂಗುವಂಥದ್ದು ಇರಬಹುದು, ಆ ಹಕ್ಕಿಗಳ ಕಲರವ ಇರಬಹುದು, ಆ ಒಲೆಯಲ್ಲಿ ಕಟ್ಟಿಗೆ ಸುಡ್ತಾ ಇರುವಂತಹ ಆ ಶಬ್ದಗಳಿರಬಹುದು, ಎಲ್ಲವೂ ಒಂದು ಸುಂದರವಾದ ರಿದಮ್ಮು ಮ್ಯೂಸಿಕ್ ನನಗೆ ಪ್ರತಿಯೊಂದು ಕೂಡ. ಹೇಳ್ತಾ ಇದ್ರೆ ಒಂದರ್ಥದಲ್ಲಿ ಮಲೆನಾಡಿನ ಸಂಪೂರ್ಣ ಚಿತ್ರಣ ನೀವು ಕಟ್ಕೊಡ್ತಾ ಇದ್ದೀರಾ ಅಂತ ಹೇಳಿ. ನನ್ನ ದೇಹ ಮಾತ್ರ ಬೆಂಗಳೂರಿಗೆ ಬಂದಿದೆ, ಆತ್ಮ ಅಲ್ಲೇ ಉಂಟು. ನಾನು ಯಾವಾಗ್ಲೂ, ನನಗೆ ಇವತ್ತಿಗೂ ಕನಸು ಬೀಳುತ್ತೆ. ಕನಸು ಬಿದ್ದಾಗ ಸಂಗತಿಗಳು ಬೇರೆ ಇರಬಹುದು, ಜಾಗ ಮಾತ್ರ ಅದೇ ಬೀಳೋದು, ಅದೇ ಮನೆ ಅದೇ ಜಾಗವೇ ಬೀಳೋದು. ಸೊ ನಾನು ಹೀಗೆ ಅಪ್ಪನ ಕಾಲ ಮೇಲೆ ಕೂತ್ಕೊಂಡು ಹಾಡನ್ನ ಕೇಳ್ತಾ ಇರುವಾಗ ಅವ್ರ ಜೊತೆ ಕೂತ್ಕೊಂಡು ನಾನು ತಾಳ ಹಾಕಿದ್ನಂತೆ. ಅದನ್ನ ಅಪ್ಪ ನೋಡಿದವರು, ಅವ್ರಿಗಿದ್ದಿದ್ದು ನಾನು ಒಳ್ಳೆ ಗಾಯಕಿ ಆಗಬೇಕು ಅನ್ನೋದು ಆಸೆ ಅವರದ್ದು. ಸೊ ನಾನು ಎಲ್ಲ ಕಡೆ ಹೇಳ್ತೀನಿ, ಅವರ ಕನಸನ್ನು ನಾನು ಜೀವಿಸ್ತಾ ಇದ್ದೀನಿ ಅಂತ. ಹಾಗಾಗಿ ಅವರು ನಾನು ತಳ ಹಾಕೋದನ್ನು ನೋಡಿದಾಗ, ಓ ಈಕೆಗೆ ಸಂಗೀತದ ಜ್ಞಾನ ಉಂಟು, ತಾಳದ ಜ್ಞಾನ, ಶ್ರುತಿ ಜ್ಞಾನ ಉಂಟು, ಜೊತೆಯಲ್ಲಿ ಸೇರಿಸ್ತಾ ಇದ್ನಂತೆ, ಶ್ರುತಿ ಸೇರಿಸ್ತಾ ಇದ್ನಂತೆ. ಹಾಗಾಗಿ ಅವರು ಪ್ರಾರಂಭಿಕ ಶಿಕ್ಷಣವನ್ನ ಅವರು ಶ್ರೀಕಾರ ಹಾಡ್ಬಿಟ್ಟು ನಂತರ ಬಾಲಕೃಷ್ಣ ಗುರುಗಳ ಹತ್ರ ನನ್ನನ್ನು ಸೇರಿಸಿದ್ರು. ಮಗಳು ಇಷ್ಟು ದೊಡ್ಡ ಗಾಯಕಿಯಾಗಿ ಹೆಸರನ್ನು ಮಾಡಿದ್ದಾರೆ. ಈಗಾಗಲೇ ಅವರು ದೇಶದಾದ್ಯಂತ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಮಾತ್ರವಲ್ಲ, ಹಿನ್ನೆಲೆ ಗಾಯಕಿಯಾಗಿ ಕೂಡ ಬಡ್ತಿ ಪಡೆದು ಸಾಕಷ್ಟು ಸಿನಿಮಾಗಳಲ್ಲಿ ಹಾಡಿದ್ದಾರೆ ಅಂತ ಹೇಳಿ ಗೊತ್ತು. ಅದರಲ್ಲೂ ಪ್ರಮುಖವಾಗಿ ಅಪ್ಪನ ಕನಸನ್ನು ನನಸು ಮಾಡಿದಂತಹ ಮುದ್ದಿನ ಮಗಳು. ಈಗ ಒಂದು ಟಾಸ್ಕ್ ಕೊಡ್ಲಾ ನಿಮ್ಮಿಬ್ಬರಿಗೆ? ಅಂಕಲ್, ಏನಂತಂದ್ರೆ ಮಗಳು ಹಾಡದಂತಹ ಸಿನಿಮಾ ಗೀತೆಗಳನ್ನ ನೀವು ಹಾಡಬೇಕು, ಅಪ್ಪ ಹಾಡದಂತಹ ಗೀತೆಗಳನ್ನ ನೀವು ಹಾಡಬೇಕು. ರೆಡಿ ಇದ್ದೀರಾ? ಹಾಗಾದ್ರೆ ಅಂಕಲ್, ಇವಾಗ ತಾವು ಮಗಳು ಹಾಡದಂತಹ ಮೊದಲ ಸಿನಿಮಾದ ಒಂದು ಗೀತೆಯನ್ನ ಹಾಡಿ. ನನಗೆ ಅದು ಎಷ್ಟು ಜ್ಞಾಪಕ ಇದೆ ಅಷ್ಟು ಹೇಳ್ತೀನಿ. ಖಂಡಿತ ಹಾಡಿ. ಅದೊಂದು ಚುಕ್ಕೆ ಚಂದ್ರಮ ಅಂತ ಒಂದು ಚಿತ್ರನ ಆ ಬಗ್ಗೆ ನಾನು ಹೇಳ್ತೀನಿ, ನೀವು ಹಾಡನ್ನ ಹಾಡ್ಬಿಡಿ. ಅದರಲ್ಲಿ ಇವಳು ಸೆಲೆಕ್ಟ್ ಆಗಲ್ಲ ಹಾಡಕ್ಕೆ, ಅದು ಹಾಡಿದ್ಲು. ಆಮೇಲೆ ನನಗೆ ಅದು ಕೂಡ ತುಂಬ ಇಷ್ಟ. ಒಂಥರ ರಂಗಗೀತೆ ಅದು. ಹೇಗೆ ಶುರುವಾಗುತ್ತೆ ಅಂತಂದ್ರೆ, ಅದು ಕದನಕೀಗ ಹದನವೇನು ಮದನ ಸುಂದರ, ಕದನಕೀಗ ಹದನವೇನು ಮದನ ಸುಂದರ, ಈ ಥರ ಪ್ರಾರಂಭ ಆಗ್ಬಿಟ್ಟು ಅದು ಮುಂದುವರಿಯುತ್ತೆ. ಬಹಳ ಖುಷಿ ವಿಚಾರ ಏನು ಅಂತಂದ್ರೆ, ಈ ಗೀತೆಯನ್ನ ಹಾಡಿ 35 ವರ್ಷ ಆಗಿದೆ ಅಂತ ಹೇಳಿ ನಾವು ಕೇಳಿದ್ವಿ. ಮೊದಲನೇದಾಗಿ ತಮಗೆ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಇಡೀ ಕರ್ನಾಟಕದ ಜನತೆ ಈ ಗೀತೆಯನ್ನ ಕೇಳಿ ಬಹುಶಃ ಮತ್ತೆ ಕೇಳ್ತಾರೆ ಅಂತ ಅನ್ಸುತ್ತೆ. ಇವಾಗೆಲ್ಲ ಯೂಟ್ಯೂಬ್ ನಲ್ಲೆಲ್ಲ ಸಿಗುತ್ತಲ್ಲ. ಹಾಗಾಗಿ ಹೌದಾ 35 ವರ್ಷದ ಹಿಂದೆ ಇವ್ರು ಹಾಡಿದ್ರ ಅಂತ ಹೇಳಿ ಕೇಳಿದಾಗ, ನನ್ನ ಮೊದಲನೇ ಚಿತ್ರಗೀತೆ, ಮೊದಲನೇ ಹಾಡನ್ನ ಧ್ವನಿ ಮುದ್ರಿಸಿ ಈ ವರ್ಷ 35 ವರ್ಷ ಆಯ್ತು. ಮತ್ತೊಮ್ಮೆ ಅಭಿನಂದನೆಗಳು. ಇನ್ನೊಂದು ಸಿನಿಮಾದ ಗೀತೆ ಸ್ಪರ್ಶ ಅನ್ನುವಂತಹ ಚಿತ್ರದ ಗೀತೆ ಅರ್ಚನಾ ಅವರು ಹಾಡಿದ್ರು. ಹೇಗಿತ್ತು ಆ ಗೀತೆ? ನಿಮ್ಮ ದನಿಯಲ್ಲಿ ನಾವು ಕೇಳಬೇಕು. ಅದು ನಂಗೆ ತುಂಬ ಇಷ್ಟವಾದ ಒಂದು ಗೀತೆ. ಅವಳು ಹಾಡಿದ್ದು ಅದೆಲ್ಲ ರೇಂಜ್ ಅವೆಲ್ಲ ಒಂಥರ ಥ್ರಿಲ್ಲಿಂಗ್. ನನಗೆ ಫಸ್ಟ್ ಕೇಳಿದಾಗ ಹಾಡು ತುಂಬ ಇಷ್ಟವಾಗಿದ್ದು ಸ್ಪರ್ಶದ್ದು. ಅವ್ರಿಗೆ ತುಂಬಾ ಇಷ್ಟವಾದ ಹಾಡನ್ನ ನಾನು ಹಾಡ್ತೀನಿ. ಖಂಡಿತ ಹಾಡಿ. ನಾನು ಕವಿತಾ ಕೃಷ್ಣಮೂರ್ತಿಯವರು ಮತ್ತೆ ಪಂಕಜ್ ಉದಾಸ್ ಅವರು ಹಾಡಿರುವಂತ ಹಾಡೋದು. ಬರೆಯದ ಮೌನದ ಕವಿತೆ ಹಾಡಾಯಿತು, ಸುಖ ತಂದಿತು. ಬರೆಯದ ಮೌನದ ಕವಿತೆ ಹಾಡಾಯಿತು, ಲಾಲ 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 ಸುಖ ತಂದಿತು.
ಹೀಗೋಗುತ್ತೆ. ಇವತ್ತು ಮತ್ತೆ ಸ್ಪರ್ಶ ಚಿತ್ರ ನೋಡಿದ್ರೆ ಈ ಹಾಡನ್ನ ಮತ್ತೆ ಜನ ಕೇಳ್ತಾರೆ, ಹೌದಲ್ವಾ ಇವರೇ ಹಾಡಿದ್ದು ಅಂತ ಹೇಳಿ. ಇನ್ನೊಂದು ಗೀತೆ ತಾವು ಅವಾಗ್ಲೇ ಅದ್ರ ಬಗ್ಗೆ ಹೇಳಿದ್ರಿ, ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ. ಹಾಡಿ ಹಾಡಿ. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಆಲಿಂಗನ, ದಕ್ಷಿಣ ಧ್ರುವದಿಂ ಉತ್ತರ ಧ್ರುವಕ್ಕೂ ಆಕರ್ಷಣ ಅಂತ ಗೀತೆ. ಬಹಳ ಸುಂದರವಾಗಿದೆ ಹಾಡು, ಅದು ಅವಳ ಬಾಯಲ್ಲೇ ಕೇಳ್ಬೇಕು ಅಲ್ವಾ? ಅದಕ್ಕೆ ನಾವು ಟಾಸ್ಕ್ ಕೊಟ್ಟಿದ್ದು, ಅಪ್ಪ ಹೆಂಗೆ ಹೇಳ್ತಾರೆ ನೋಡೋಣ ಅಂತ ಹಾಡ್ಬಿಟ್ಟು ಅವಳಿಗೆ ಹಾಡು ಇನ್ನೊಂಚೂರು ಮುಂದುವರಿಸಬಹುದು. ಇಲ್ಲಿ ಪರವಾಗಿಲ್ಲ. ಇನ್ನೊಂದು ಬಹಳ ಜನಪ್ರಿಯವಾದಂತಹ ಗೀತೆ ಇದೆ, ಮನಸ್ಸೆಲ್ಲ ನೀನೆ ಅನ್ನುವಂತಹ ಚಿತ್ರದ ಗೀತೆ. ಬಹುಶಃ ಅದು ಎಷ್ಟು ಪ್ರಖ್ಯಾತಿಯನ್ನ ಪಡಿತು ಅಂತಂದ್ರೆ ಇವತ್ತು ಅವ್ರು ಎಷ್ಟೋ ವೇದಿಕೆಗಳಲ್ಲಿ ಕಾರ್ಯಕ್ರಮ ಕೊಟ್ಟಾಗ ಅರೆ ಅರ್ಚನಾ ಅವ್ರ ಧ್ವನಿಯಲ್ಲಿ ಈ ಗೀತೆ ಬೇಕಲ್ವಾ ಅಂತ ಹೇಳಿ ಅನ್ಸುತ್ತೆ, ಕೇಳ್ತಾರೆ ಜನ ಕೂಡ. ಆ ಗೀತೆನ ನೀವಿವತ್ತು ನಮ್ಮ ಚಂದನ ವಾಹಿನಿಯ ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮದಲ್ಲಿ ದಯವಿಟ್ಟು ಹಾಡಿ. ಖಂಡಿತ ಹೇಳ್ತೀನಿ, ಒಂಚೂರು ನೋಡ್ಕೊಳ್ತೀನಿ. ಖಂಡಿತ ಹಾಡಿ ಅಂಕಲ್. ಜಿ ಜಿಂಬೆ ಬಾ ನನ್ನ ಜೊತೆಗೆ ಹಾಡು ನನ್ನ ಹಾಡು, ಹಾಡು ನಲಿದಾಡು. ಜಿ ಜಿಂಬೆ ಬಾ ನನ್ನ ಜೊತೆಗೆ ಹಾಡು ನನ್ನ ಹಾಡು. ಇನ್ನೊಂದ್ಸಲ ಹೇಳ್ಬಿಡಿ ಮೇಡಮ್, ಮುಂದೆ ಹಾಗೇನೆ ನಮಗೆಲ್ಲ ರೋಮಾಂಚನ. ಅಲ್ಲೊಮ್ಮೆ ಗುಯ್ಗೊಟ್ಟಿ ಇಲ್ಲೊಮ್ಮೆ ಸುಯ್ಗೊಟ್ಟಿ, ಬಾನಕ್ಕಿ ಬಳಗಾನ ಕೂಗುತ್ತಾ ಕೈತಟ್ಟಿ, ಹಾರೋಣ ಇಬ್ಬರು ಬೆಳ್ಳಿ ಮೋಡಕ್ಕೆ, ಜೀರ್ಜಿಂಬೆ ಬಾ ನನ್ನ ಜೊತೆಗೆ ಹಾಡು ನನ್ನ ಹಾಡು. ನೋಡಿ, ಕೇಳ್ತಾ ಇದ್ರೆ ಮತ್ತೆ ಗೂಸ್ ಬಾಂಬ್ಸ್. ಅದೇ ಧ್ವನಿ, ಸೊ ಅದೇ ಗೀತೆ, ಬಹಳಷ್ಟು ಖುಷಿ ಆಯ್ತು. ಥ್ಯಾಂಕ್ ಯು ಅಂಕಲ್. ಇವಾಗ ಟಾಸ್ಕ್ ನಿಮಗೆ. ಅಂಕಲ್ ಹಾಡ್ದಿದ್ದಂತಹ ಗೀತೆಗಳು, ಅದರಲ್ಲಿ ಮೊದಲನೇದಾಗಿ ಒಂದು ಮರಾಠಿ ಅಭಂಗ್ ಹಾಡ್ಬೋದಾ? ಓ ಎಸ್, ಅಪ್ಪಂಗೆ ಅಭಂಗ್ಸ್ ಭಜನ್ಸ್ ಎಲ್ಲ ತುಂಬಾ ಇಷ್ಟ. ಅದನ್ನೇ ಕೇಳಿ ಕೇಳಿ ನಾನು ಬೆಳೆದವಳು. ಅದರಲ್ಲಿ ತುಂಬ ನಾನು ಇಷ್ಟಪಡುವಂಥದ್ದು ಸಮಾಧಿ ಸಾಧನ ಸಂಜೀವನ ನಾಮ, ಸಮಾಧಿ ಸಾಧನ ಸಂಜೀವನ ನಾಮ, ಶಾಂತಿ ಸದಾ ಸಮ ಸರ್ವಾಭೂತಿ, ಸಮಾಧಿ ಸಾಧನ ಸಂಜೀವನ ನಾಮ, ಸಮಾಧಿ ಸಾಧನ. ಇನ್ನೊಂದು ಗೀತೆ, ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಹಾಡಿ. ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ, ವಿಠಲ ನಾಮ ತುಪ್ಪವ ಬೆರೆಸಿ ಬಾಯ ಚಪ್ಪರಿಸಿರೋ, ಬಾಯ ಚಪ್ಪರಿಸಿರೋ. ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ, ವಿಠಲ ನಾಮ ತುಪ್ಪವ ಬೆರೆಸಿ ಬಾಯ ಚಪ್ಪರಿಸಿರೋ, ಬಾಯ ಚಪ್ಪರಿಸಿರೋ. ಮತ್ತೊಂದು ಸಾಲನ್ನ ಕೇಳಬೇಕು ಅಂತಂದ್ರೆ ಇದನ್ನ ಹಾಡದ ಗಾಯಕರೇ ಇಲ್ಲ ಅಂತಾನೆ ಹೇಳ್ಬೋದು, ಜಗದೋದ್ಧಾರ. ಪರಮ ಪುರುಷನ ಪರವಾಸು ದೇವನ, ಪರಮ ಪುರುಷನ ಪರವಾಸುದೇವನ, ಪರಮ ಪುರುಷನ ಪರವಾಸುದೇವನ, ಪರಮ ಪುರುಷನ ಪರವಾಸುದೇವನ, ಜಗದೋದ್ಧಾರನ ಆಡಿಸಿದ ಯಶೋದ, ಜಗದೋದ್ಧಾರನ.
ಮತ್ತೆ ನೀವಿಬ್ಬರು ಸೇರಿ ರಾಮ ಮಂತ್ರವನ್ನ ಜಪಿಸೋದಾದ್ರೆ ಇದನ್ನ ಒಟ್ಟಿಗೆ ನಾವೆಲ್ಲ ಭಜನೆಯಲ್ಲಿ ಹಾಡ್ತಾ ಇದ್ವಿ. ಸೊ ಒಟ್ಟಿಗೆ ಅದರಲ್ಲೊಂದು ಹಾಡ್ತೀವಿ. ವಿಶೇಷತೆ ಇದೆ. ನಿಮ್ಮ ತಾತನ ತಂದೆ ಅವ್ರು ಯಾವಾಗ್ಲೂ ಅವರು ಬಹಳ ನಮ್ಮನ್ನ ಎನ್ಕರೇಜ್ ಮಾಡಿದ್ರೆ ಮುತ್ತಾತ ಇವೆಲ್ಲ ಹಾಡು ತುಂಬಾ ಹಾಡಿಸ್ತಿದ್ರು ಅವ್ರು ನಮ್ಮ ಹತ್ರ. ಅಯ್ಯೋ ಅದನ್ನ ಹಾಡು ಇದನ್ನ ಫರ್ಮಾಯಿಶ್. ಹೆಸರನ್ನು ಹೇಳ್ಬಿಡಿ. ಗಣೇಶ ಅಂತ ಅವ್ರ ಹೆಸರು. ತುಂಬಾ ನಮ್ಗೆ ಒಂಥರ ನಮ್ಮ ಈ ಸಂಗೀತದ ಬೆಳವಣಿಗೆಲ್ಲ ಅವ್ರದ್ದೊಂಥರ ಮುಖ್ಯವಾದ ಒಂದು ಪಾತ್ರ ಇದೆ ಅವ್ರದ್ದು. ನಮ್ಮನ್ನು ಎಷ್ಟು ಎನ್ಕರೇಜ್ ಮಾಡಿದ್ರು. ಕೆಲವು ಚಲನಚಿತ್ರದ ಗೀತೆಗಳು ಕೂಡ ಅವರು ಬಹಳ ಆಸೆ ಪಟ್ಟರು. ಯಾಕಂದ್ರೆ ಬಹಳ ಟ್ರೆಡಿಷನಲ್ ಅವರಲ್ಲ ಅಂತಂದ್ರೆ ಈ ನಟವರ ಗಂಗಾಧರ, ಜಗದೀಶನಾಡುವ ಜಗವೇ ನಾಟಕ ರಂಗ ಇಂಥ ಗೀತೆಗಳನ್ನ ಅವ್ರು ಕೇಳ್ಬಿಟ್ಟು ಹಾಡಿಸ್ತಾ ಇದ್ರು ಭಜನೆಯಲ್ಲಿ. ಇವಾಗ ನಾವು ಕೇಳ್ತಾ ಇದೀವಿ ರಾಮ ಮಂತ್ರವ ಜಪಿಸೋ ಹಾಡಿ ಅಂತ ಹೇಳಿ. ಇಬ್ರು ಹಾಡಿ. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ ಜಪಿಸೋ ಜಪಿಸೋ. ಯಾಕೆ ಕೇಳ್ತಿದ್ರು ನಮ್ಮ ಮುತ್ತಾತ ಅಂತ ಹೇಳಿ ಇವಾಗ ನನಗೆ ಗೊತ್ತಾಯ್ತು. ಬಹಳಷ್ಟು ಖುಷಿ ಆಯಿತು. ಇನ್ನಷ್ಟು ವಿಚಾರಗಳನ್ನ ನಾವು ನಿಮ್ಮಿಂದ ತಿಳ್ಕೊಳ್ಳೋದಾದ್ರೆ ನನಗೊಂದು ಮಹದಾಶ್ಚರ್ಯ ಏನು ಅಂತಂದ್ರೆ ಈ 4ನೇ ವಯಸ್ಸಿಗೆ ರಾಗ ಸಂಯೋಜನೆ ಮಾಡಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳಿ ಸಾಬೀತು ಮಾಡಿದ್ದು ಅರ್ಚನಾ ಉಡುಪ ಅವರು. ಅದು ಹೇಗೆ ಸಾಧ್ಯ ಆಯಿತು ಹೇಳಿ? ಬಹುಶಃ ನನಗೆ ಅಪ್ಪ ಸಂಗೀತದ ಜೊತೆಗೆ ಸಾಹಿತ್ಯದ ಒಂದು ಏನಂತಾರೆ ಇಂಟ್ರೊಡಕ್ಷನ್ ಕೂಡ ಮಾಡಿಸಿದ್ರು ಚಿಕ್ಕ ವಯಸ್ಸಿನಲ್ಲೇ. ಅವ್ರು ನನಗೆ ಆಟದ ಸಾಮಾನು ತಂದ್ಕೊಡೋದಕ್ಕಿಂತ ಹೆಚ್ಚಾಗಿ ಪುಸ್ತಕಗಳನ್ನು ತಂದ್ಕೊಡ್ತಾ ಇದ್ರು. ಕತೆ ಪುಸ್ತಕಗಳು, ಚಂದಮಾಮ, ಸಣ್ಣ ಸಣ್ಣ ಮಕ್ಕಳ ಪುಟಾಣಿ ಪುಸ್ತಕಗಳು, ಕವಿ ಗೀತೆಗಳ ಪುಸ್ತಕಗಳು. ಈ ತರ ತುಂಬಾ ಒಳ್ಳೆಯ ಸಂಸ್ಕಾರವನ್ನ ಕೊಟ್ಟಿದ್ದಾರೆ. ಆಮೇಲೆ ಅವರು ಕೂಡ ಯಾವ್ದೋ ಒಂದು ಸಾಹಿತ್ಯ ಹಿಡ್ಕೊಂಡು ಕಂಪೋಸ್ ಮಾಡ್ತಿದ್ದೀನಲ್ಲ, ನಾನು ನೋಡ್ತಿದ್ನಲ್ಲ. ಹಾಗಾಗಿ ಇದೇನೋ ಈ ಒಂದು ಕವನಕ್ಕೆ ಏನೋ ಅವರೇ ರಾಗ ಹಾಕ್ತಾ ಇದ್ದಾರೆ, ಇದು ನಾನು ಟ್ರೈ ಮಾಡ್ಬೋದು ಅಂತ ಎಲ್ಲೋ ತಲೆಗೆ ಬಂದಿರಬಹುದು. ಸೊ ನಾನು ಒಗೆಯೋ ಕಲ್ ಮೇಲೆ ಕೂತ್ಕೊಂಡ್ಬಿಟ್ಟು ಅದು ಪುಸ್ತಕ ಸಾಹಿತ್ಯವನ್ನ ಕವನಗಳನ್ನು ಓದ್ತಾ ಹಾಗೆ ಏನೋ ಒಂದು ಯಾಕಂದ್ರೆ ಶಾಸ್ತ್ರೀಯ ಒಂದು ಚೂರು ಕಲಿಕೆ ಶುರುವಾಗಿದ್ರಿಂದ ಯಾವುದೋ ಒಂದು ರಾಗ ತಲೆಗೆ ಬಂತು, ಓದ್ತಾ ಹೋದ ಹಾಗೆ ಅದು ಒಂದು ಸಾಹಿತ್ಯನೂ ಮಾಡಿದೆ. ಅದ್ರಲ್ಲೂ ಕೂಡ ಅಪ್ಪನ ಹೆಸರು ಬರುತ್ತೆ. ಓಹೋ, ಇಲ್ಲೂ ಒಂದು ಬಿಟ್ಟಿಲ್ಲ. ಹಾಗಾದ್ರೆ ಏನಿದೆ ಆ ಸಾಹಿತ್ಯ ಅಥವಾ ಏನ್ ಹಾಡಿದ್ರಿ ನೆನಪಿದೆಯಾ? ಖಂಡಿತ ಎಲ್ಲದು ಏನಂತಾರೆ ಒಂದು ಫೋಟೋಗ್ರಾಫಿಕ್ ಮೆಮೊರಿ ಅಂತಾರಲ್ಲ, ಆ ತರ ಉಂಟು ಬಿಟ್ಟಿದೆ ಮನಸ್ಸಲ್ಲದು. ಸುಂದರ ಹೂವಿನ ತೋಟ, ಹಾರುವ ಚಿಟ್ಟೆಯ ಮಾಟ, ಬಂದನು ಕೀಟಲೆ ಸೀನಾ, ಹಿಡಿಯಲು ಹೋದನು ಸೀದಾ, ಈ ತರ ಮಾಡಿದ್ದೆ. ನೋಡಿ ಎಷ್ಟು ಖುಷಿ ಆಗತ್ತೆ. ಈ ರೀತಿ ಮಗಳು ರಾಗ ಸಂಯೋಜಕಿಯಾಗಿ 4ನೇ ವಯಸ್ಸಿನಿಂದ ಇವತ್ತಿನ ತನಕವೂ ಕೂಡ ಇಷ್ಟು ಹೆಸರನ್ನ ಮಾಡಿದ್ದಾರೆ. ಹೇಗನ್ಸುತ್ತೆ ಮಗಳ ಬಗ್ಗೆ? ಅದೇ ನಿಜವಾಗೂ ನನಗೆ ಅವಳಿಗೆ ನನಗೆ ಹಿಂದೂಸ್ತಾನಿ ಮುಂಚೆ ಅಷ್ಟೊಂದು ಇದಿರಲಿಲ್ಲ, ಅಂದಾಜಿಲ್ಲ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಭ್ಯಾಸ ಮಾಡಿದ್ದು ನಾನು. ಕೆಲವು ಹಿಂದೂಸ್ತಾನಿ ಕಾನ್ಸರ್ಟ್ಗಳಿಗೆ ಹೋಗಿ ಗೊತ್ತಾಯಿತು ಹಿಂದೂಸ್ತಾನಿ ಯಾಕೆಂದರೆ ಜಾಸ್ತಿ ಪಾಪ್ಯುಲರ್, ನಮ್ಮ ಕಿವಿಗೆ ಸರಿಯಾಗಿ ಒಳಗಡೆ ಇಳಿಯಲ್ಲ. ಕಾರಣ ಅಂದರೆ ನಮಗೆ ಅದರ ಬಗ್ಗೆ ಜ್ಞಾನ ಕಡಿಮೆ ಇರೋದ್ರಿಂದ, ಆ ಒಂದು ಶೈಲಿ ಇದೆಯಲ್ಲ ಅದು. ಅವಾಗ ಅದಕ್ಕೆ ನಾನು ಹೋಗಿ ಒಂದು 2 ವರ್ಷ ಪಾಠಕ್ಕೆ ಹೋದೆ. ಆಮೇಲೆ ನನ್ನ ಮಗಳಿಗೆ ಕಲಿಸ್ಬೇಕು ಅಂತ ತುಂಬ ಆಸೆ ಆಯಿತು ನನಗೆ. ಯಾಕೆಂದರೆ ಶಿವರಾಜ್ ಗವಾಯಿಗಳು ಅಂತ ಶಿವಮೊಗ್ಗದಲ್ಲಿದ್ದರು, ಅವ್ರ ಹತ್ರ ಪ್ರತಿ ವಾರ ಪಾಠಕ್ಕೆ ಹೋಗ್ತಾ ಇದ್ದೆ ನಾನು ಹಿಂದೂಸ್ತಾನಿಗೋಸ್ಕರ ಕಲಿಯೋಕ್ಕೆ. ಅಂದರೆ ಜಸ್ಟ್ ಕೇಳೋ ಕಿವಿ ಬೆಳೆಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ. ಆಮೇಲೆ ಇವಳು ನನಗೆ ಹಿಂದೂಸ್ತಾನಿ ಹಾಡಬೇಕು ಇವಳು ಅಂತ ನಂಗೆ ತುಂಬ ಆಸೆ ಶುರು ಆಯಿತು. ಅದಕ್ಕೆ ನಾನು ಬೆಂಗಳೂರಿಗೆ ಟ್ರಾನ್ಸ್ಫರ್ ತಗೊಂಡೆ. ಇದು ಯಾವಾಗ 88ರಲ್ಲಿ 88ರಲ್ಲಿ ಟ್ರಾನ್ಸ್ಫರ್. ಅವಾಗ ಇನ್ನೂ 3ನೇ ಕ್ಲಾಸ್ 4ನೇ ಕ್ಲಾಸಿಗೆ ಬರ್ತಾ ಇದ್ದಿಲ್ಲ ಅಷ್ಟೇ ಅವಳು ಅವಾಗ ಬಂದು ಇಲ್ಲಿ ಮೇಸ್ಟ್ಗಳನ್ನೆಲ್ಲ ತುಂಬ ಹುಡುಕ್ತೆ, ಯಾರು ಪಾಠ ಮಾಡಿಸ್ಬೇಕು, ಯಾರ ಹತ್ರ ಕಲಿಸ್ಬೇಕು ಅನ್ನೋದು ಗೊತ್ತಿಲ್ಲದೆ ಮೊದಲು ರಾಧಾಕೃಷ್ಣ ಅಂತ ಬಂದು ಮನೆಗೆ ಬಂದು ಹೇಳ್ಕೊಡ್ತಾಯಿದ್ರು. BV ರಾಧಾಕೃಷ್ಣ ಅಂತ ದಾವಣಗೆರೆ ಕಡೆ ಬಂದು ಇಡೀ ಪಾಠ ಮಾಡ್ತಾಯಿದ್ರು. ಆಮೇಲೆ ರವೀಂದ್ರ ಯಾವಾಗಲ್ಲೂ ತಬ್ಲಾ ನಿಮಗೆ ಕೇಳಿದಿರು, ತುಂಬ ಹೆಸರುವಾಸಿಯಾದ ವ್ಯಕ್ತಿ, ನಂಗೆ ತುಂಬ ಆತ್ಮೀಯರು ಕೂಡ. ಅವರು ನನಗೆ ಹೇಳಿದರು, ಹೆಣ್ಮಕ್ಳಿಗೆ ಯಾವಾಗಲೂ ವಾಯ್ಸ್ ಕಲ್ಚರಿಂಗಿಗೆ ಹೆಣ್ಮಕ್ಳು ಅಂದರೆ ಹೆಂಗಸರ ಥರನೇ ಪಾಠ ಕಲ್ತರೆ ಆ ವಾಯ್ಸನ್ನು ಸ್ವಲ್ಪ ಇಮಿಟೇಷನ್ ಯಾವಾಗಲೂ ಮಾಡ್ತಾರೆ. ಗಂಡಸರ ವಾಯ್ಸ್ ಇಮಿಟೇಟ್ ಮಾಡಿಬಿಟ್ರೆ ಅವರು ಅವ್ರ ಹತ್ರ ಅಂಥವ್ರು ಶೈಲಿ ಗಂಡಸರ ಮುಖಾಂತರ ನಾವು ಕಲ್ತಾಗ
ಆ ಒಂದು ಗಂಡಸರ ಗಾಯಕಿಯ ಶೈಲಿ ಇರುತ್ತಲ್ಲ ಅದು ಬಂದ್ಬಿಡತ್ತೆ. ಸೊ ಒಂದು ಫೀಮೇಲ್ ಗುರುಗಳ ಹತ್ರ ಕಲ್ತ್ರೆ ಇಟ್ಸ್ ಆಲ್ವೇಸ್ ಬೆಟರ್ ಅಂತ ಕಲ್ತ್ರಿ. ಹಾಗಾದ್ರೆ ಅದಕ್ಕೂ ಮುಂಚೆ ಅವರೇ ನನಗೆ ಸಜೆಸ್ಟ್ ಮಾಡಿದ್ರು. ಇನ್ನೊಬ್ಬರ ಹೆಸರನ್ನ ಮರೆತ್ರಿ ನೀವು, ನಡುವೆ ಪಂಡಿತ್ ಡಿ.ಬಿ. ಹರೀಂದ್ರ ಹತ್ರ ಆಮೇಲೆ ನೆಕ್ಸ್ಟ್ ಹೋಗಿದ್ದು ರಾಧಾಕೃಷ್ಣ ನಂತರ ಡಿ.ಬಿ. ಹರೀಂದ್ರ ಅವ್ರ ಹತ್ರ. ಅದಾದ್ಮೇಲೆ ಇವರು ಯಾವಾಗಲೂ ಹೇಳಿದ್ರಿಂದ ಅವರು ಹೇಳಿದ್ರು ಈ ತರ, ಅದಕ್ಕೆ ಹಾಗಾದ್ರೆ ನೀವೇ ನನ್ನನ್ನು ಕರ್ಕೊಂಡೋಗಿ ಅವ್ರ ಹತ್ರ ಅವರಿಗೆ ಹಿಡ್ಕೊಂಡೆ. ಡಾಕ್ಟರ್ ಶಕುಂತಲಾ ನರಸಿಂಹನ್ ಅವ್ರ ಹತ್ರ. ಆಮೇಲೆ ಇವಳನ್ನ ಕರ್ಕೊಂಡು ಹೋದಾಗ ಶಕುಂತಲಾ ನರಸಿಂಹನ್ ಇವಳ ಹತ್ರ ಒಂಚೂರು ಹಾಡಿಸಿ ಎಲ್ಲ ಮಾಡಿ ನೋಡ್ಬಿಟ್ಟು ಹೇಳ್ಕೊಡ್ತೀನಿ ನಾನು ಅಂತಂದ್ರು. ಅವ್ರು ಸ್ವಲ್ಪ ಹೇಳ್ಕೊಡೋದು ಕಷ್ಟ, ಅದಕ್ಕೆ ನಾನು ನಮ್ಗೆ ಪರಿಚಯ ಬೇರೆ ಅಷ್ಟೊಂದು ಇರಲಿಲ್ಲ ಅವಾಗ. ಆಮೇಲೆ ಎಷ್ಟು ಇದಾಯ್ತು ಅಂತಂದ್ರೆ ಇವಳನ್ನ ಎಷ್ಟು ಅಂಟ್ಕೊಂಡ್ಬಿಟ್ಲು ಇವಳು ಅಂತಂದ್ರೆ ಈಗಲೂ ಹೋಗ್ತಾಳು ಅವಳು ಅವ್ರ ಹತ್ರ. ಅವ್ರದ್ದು ಏನಾದ್ರು ಕಾನ್ಸರ್ಟ್ಸ್ಗಳಿದ್ರೆ ಜೊತೆಗೆ ಇವಳು ಕೂತ್ ಹಾಡ್ತಾಳೆ ಅವ್ರ. ನನಗೆ ಎರಡನೇ ತಾಯಿ ಇದ್ದಾಗೆ. ಓಕೆ. ಇಲ್ಲ, ನಿಮ್ಮ ಮಾತಲ್ಲಿ ನಾವು ಕೇಳಿದಾಗ ಅಪ್ಪ ಮನೆಯಿಂದ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಒಂದು ಸಂಸ್ಕೃತಿ ಕೊಟ್ಟಿದ್ದಾರೆ, ಒಂದು ಸಂಸ್ಕಾರ ಕೊಟ್ಟಿದ್ದಾರೆ, ಇನ್ನೊಂದು ಸಂಗೀತ ಕೊಟ್ಟಿದ್ದಾರೆ, 3 ಸಮ್ ಕೊಟ್ಬಿಟ್ಟಿದ್ದಾರೆ. ಸೊ ಸಮ್ ಇದೆ ಈಗ ನಿಮ್ಮಲ್ಲಿ. ಹಾಗಾಗಿ ಅಪ್ಪ ಮಗಳು ಕೂಡ ಈಗ ಸಂಗೀತ ಕ್ಷೇತ್ರದಲ್ಲಿ ಸಾಕಷ್ಟು ವೇದಿಕೆಗಳಲ್ಲಿ ಒಟ್ಟಿಗೆ ಹಾಡಿದ್ದೀರಿ. ಒಟ್ಟಿಗೆ ಹಾಡಬೇಕಾದ್ರೆ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ, ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಎರಡೂ ಇರುತ್ತೆ. ಹೌದಾ, ಇವ್ರ ಅಪ್ಪ ಮಗಳ ಹೇಗೆ ಅಂತ ಹೇಳಿ. ಈ ಯುಗಳ ಗೀತೆ ಹಾಡಬೇಕಾದ್ರೂ ಅಷ್ಟೇ, ಗೀತೆಗಳು ಬೇರೆ ಬೇರೆ ಫಾರ್ಮೆಟ್ ಅಲ್ಲಿ ಇರುತ್ತಲ್ಲ, ಅದನ್ನೆಲ್ಲ ಹಾಡಿದಾಗ ಒಂದೇ ವೇದಿಕೆಯಲ್ಲಿ ಇಬ್ರು ನಿಂತು ಹಾಡಿದಾಗ ಹೇಗಿತ್ತು ಆ ಕ್ಷಣಗಳು ತಾವು ಹೇಳಿ? ಅಲ್ಲಿ ತುಂಬಾ ಫನ್ನಿ ಆಗಿರೋದು ಇದು ಸಿಚುವೇಶನ್ಸ್ ಎಲ್ಲ ನೆನಪು ಬರುತ್ತೆ. ಅಪ್ಪ ಎಷ್ಟು ಹ್ಯಾಂಡ್ಸಮ್ ಅಂದ್ರೆ ಆವಾಗ ಇನ್ನೂ ಹ್ಯಾಂಡ್ಸಮ್ ಆಗಿದ್ರು. ನಾನು ಆಗ ಕಾಲೇಜಿಗೆ ಹೋಗ್ತಾ ಇದ್ದ ಟೈಮಲ್ಲಂತೂ ಎಲ್ಲಿ ಹೋದ್ರು ನಿಮ್ಮ ಅಣ್ಣನ ಅಂತ ಕೇಳೋರು ಹೋದಲ್ಲೆಲ್ಲ. ಇದುವರೆಗೂ ಒಂದು ಕಡೆ ಕೇಳಿಲ್ಲ ನಿಮ್ ತಂದೆನ ಅಂತ, ಎಲ್ಲ ನಿಮ್ಮ ಅಣ್ಣನ ಅನ್ನೋರು. ಆಮೇಲೆ ಯಾರೋ ಒಬ್ರಂತೂ ನಿಮ್ ಗಂಡನ ಅಂತ. ಅದಾದ್ಮೇಲಿಂದ ಅಪ್ಪನಿಗೆ ನೀವ್ ಇನ್ನೊಂದ್ಸಲಿ ಡೈ ಮಾಡಿದ್ರೆ ನೋಡಿ ನಾನು ಏನ್ ಮಾಡ್ತೀನಿ ಅಂತ, ಅವ್ರಿಗೆ ಒಂದು 4 ಬಿಳಿ ಕೂದ್ಲು ಕಾಣಿಸ್ಲಿ, ಈ ತರ ಎಲ್ಲ ಜನ ಕೇಳೋದ್ ಬೇಡ ಅಂತ ನಾನು ಗಲಾಟೆ ಮಾಡಿ ಮನೆಯಲ್ಲಿ ಏನು ಧರಣಿ ಕೂತಿದ್ದು. ಸರಿ ಸರಿ. ಆಮೇಲೆ ಸ್ಟೇಜ್ ಮೇಲೆ ನಾವು ಫಾರ್ ಎಕ್ಸಾಂಪಲ್ ಮೆಲ್ಲು ಸಿರೆ ಸವಿಗಾನ ಎಲ್ಲ ಹಾಡುವಾಗ ಅದು ಪ್ರಿಯಾ ಅಂತ ಬರುತ್ತಲ್ಲ, ಅವಾಗ ನಾನು ಎಲ್ಲಾ ಕಡೆನೂ ಅಪ್ಪ ಅಂತಾನೆ ಹೇಳ್ತಾ ಇದ್ದೆ. ಈ ತರದ್ದೆಲ್ಲ ಸಾಹಿತ್ಯ ಬದಲಾಯಿಸ್ಕೊಂಡ್ಬಿಡ್ತಾ ಇದ್ದೆ ಜನಗಳಿಗೋಸ್ಕರ, ನಿಮಗೋಸ್ಕರ. ಕೇಳೋದ್ರಿಗೂ ತುಂಬಾ ಒಂಥರ ಮೋಜ್ ಅನ್ಸೋದು, ಸೋಜಿಗ ಅನ್ಸೋದು. ಸೊ ಚೆನ್ನಾಗಿರ್ತಾ ಇತ್ತು. ಆಮೇಲೆ ಕೆಲವು ಕಡೆ ಅಪ್ಪ ಏನಾದ್ರು BGM ಮಿಸ್ ಮಾಡ್ಬಿಟ್ರೆ ಅಥವಾ ನಾ ಎಲ್ಲೋ ಏನೋ ತಪ್ಪು ಹಾಡ್ಬಿಟ್ರೆ ಜಗಳ ಆಡಿದ್ದು ಉಂಟು, ಅವ್ರು ಬೈದಿದ್ದು ಉಂಟು, ನಾನು ಸ್ಟೇಜ್ ಮೇಲೆ ಸಣ್ಣದಾಗಿ ಕಣ್ಣಲ್ಲಿ ನೀರ್ ಹಾಕಿದ್ದು ಉಂಟು, ಇದೆಲ್ಲಾನು ಉಂಟು. ಸಂಗತಿಗಳಿದೆ. ಹಾಗಾದ್ರೆ ಆದ್ರೆ ಈಗ ಮತ್ತೊಂದು ಟಾಸ್ಕ್ ಕೊಡ್ತೀನಿ ನಾನು. ಏನು ಅಂತಂದ್ರೆ, ಈಗ ಅಪ್ಪ ಮಗಳು ಸಾಕಷ್ಟು ವೇದಿಕೆಯಲ್ಲಿ ಹಾಡಿದಿರಿ ಅಂತ ಹೇಳಿ ಗೊತ್ತು, ಸಾಕಷ್ಟು ಗೀತೆಗಳಿಗೆ ದನಿಯಾಗಿದ್ದೀರಿ ಅಂತಾನೂ ಗೊತ್ತು. ಒಂದಿಷ್ಟು ಚಿತ್ರದ ಹೆಸರನ್ನ ಹೇಳ್ತೀನಿ, ಆ ಗೀತೆಗಳನ್ನ ತಾವು ಹಾಡ್ಬೋದಾ? ಹಾಗಾದ್ರೆ ಮೊದಲನೇದಾಗಿ ಶ್ರೀನಿವಾಸ ಕಲ್ಯಾಣ ಚಿತ್ರದ್ದು ಇಬ್ರು ಹಾಡಿ. ಪಾಲ್ ಕಡಲ ಕಡೆವಾಗ ನೀನುದಿಸಿದಂತೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ, ಪಾಲ್ ಕಡಲ ಕಡೆವಾಗ ನೀನುದಿಸಿದಂತೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ, ಪ್ರೇಮಾನುರಾಗದಿ ಕೈ ಹಿಡಿದೆ ನಿನ್ನನ್ನು ಪಡೆದು ಪರಿಪೂರ್ಣನಾದ ನಾನೇ ಭಾಗ್ಯವಂತ, ಇಂದು ನಾನೇ ಪುಣ್ಯವಂತ. ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ, ಗೋವಿಂದ ನಿನ್ನಿಂದ ಆನಂದ ಹೊಂದಿರುವ ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ತವಾಗ್ಲೇ ಹೇಳಿದ್ರಿ ಮೆಲ್ಲು ಸಿರೆ ಸವಿಗಾನ ಅಂತ ಹೇಳಿ, ಆ ಗೀತೆನೂ ಕೂಡ ಬೇಕಲ್ವೇ? ಹಾಗಾದ್ರೆ ಹೌದು. ಮನದಾಚೆ ದೂಡಿದ ಬಯಕೆ ಕನಸಾಗಿ ಕಾಡುವುದೇಕೆ, ಮನದಾಚೆ ದೂಡಿದ ಬಯಕೆ ಕನಸಾಗಿ
ಕಾಡುವುದೇಕೆ ಮನದಾಚೆ ದೂಡಿದ ಬಯಕೆ ಕನಸಾಗಿ ಕಾಡುವುದೇಕೆ ಮಧುಮಂಚಕೆ ವಿಧಿ ಹಂಚಿಕೆ ಅದಕ್ಕೇಕೆ ಅಂಜಿಕೆ ಶಂಕೆ ಮೆಲ್ಲುಸಿರಿ ಸವಿಗಾನ ಎದೆ ಜಲ್ಲೆನೆ ಹೂವಿನ ಬಾಣ. ಅಪ್ಪ ಮಗಳೇ, ಇದು ವೇದಿಕೆಯಲ್ಲಿ ನಡೀತಾ ಇದೆ ಸಿಚುವೇಶನ್. ತುಂಬಾನೇ ಚೆನ್ನಾಗಿದೆ. ಇನ್ನು ಪಲ್ಲವಿ ಅನುಪಲ್ಲವಿ ಅನ್ನುವಂತಹ ಒಂದು ಚಿತ್ರದ ಗೀತೆ ನಗುವ ನಯನ ಮಧುರ ಮೌನ ಹಾಡ್ಬೋದಲ್ವಾ? ಓ ಎಸ್ ಎಸ್. ಲಲಲ್ಲ 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 ಲಲಲ 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 ಲಾಲ ಲಲಲ ಲಲಲ ನಗುವ ನಯನ ಮಧುರ ಮೌನ ಹೊಸ ಭಾಷೆಯಿದು ರಸಕಾವ್ಯವಿದು ಇದ ಹಾಡಲು ಕವಿ ಬೇಕೇ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರೆ ಮಾತೇಕೆ. ಪಾಪ ನನಗೆ ಬಹಳಷ್ಟು ಮುಗ್ಧತೆ ಇದೆ ಅವರಲ್ಲಿ ಅಂತ ಹೇಳಿ ನಂಗೆ ಗೊತ್ತಾಗ್ತಾ ಇದೆ. ಅದು ಚಲನಚಿತ್ರ ಗೀತೆಗಳನ್ನ ಅಪ್ಪ ಹಾಡೋದು ಸ್ವಲ್ಪ ಅಪರೂಪ ಅಲ್ವಾ? ಭಾವಗೀತೆಗಳೇ ಜಾಸ್ತಿ ಹಾಡೋದ್ರಿಂದ ಆಮೇಲೆ ಅವ್ರಿಗೆ ಪುಸ್ತಕ ಹಿಡಿದು ಹಾಡಿ ಅಭ್ಯಾಸ, ಇಲ್ಲಾಂದ್ರೆ ಮರೆತು ಬಿಡ್ತಾರೆ. ಇನ್ನೊಂದು ಗೀತೆನ ನೀವೇ ಹಾಡ್ಬಿಡಿ, ಸೊಸೆ ತಂದ ಸೌಭಾಗ್ಯ ಚಿತ್ರದ್ದು ಹಾಡ್ಬೋದಾ? ರವಿವರ್ಮನ ಕುಂಚದಾಗ. ಅದು ಅಪ್ಪಂದೆ ಹಾಡು, ನಾನು ಬರೀ ಆಲಾಪ ಅಷ್ಟೇ ಮಾಡೋದು. ಜೈ. ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವೋ, ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವೋ, ಕವಿ ಕಲ್ಪನೆ ಕಾಣುವ ಚೆಲುವಿನ ಜಾಲವೋ, ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವೋ. ತುಂಬಾನೇ ಚೆನ್ನಾಗಿತ್ತು. ಇಬ್ಬರಿಗೂ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಈಗ ಅಂಕಲ್ ಬ್ಯಾಂಕ್ ಉದ್ಯೋಗಿ ಅಂತ ಹೇಳಿ ಎಲ್ರಿಗೂ ಗೊತ್ತು. ಬ್ಯಾಂಕಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅಲ್ಲೂ ಕೂಡ ತಾವು ಒಬ್ಬ ಗಾಯಕರು ಅಂತ ಹೇಳಿ ನಿಮ್ಮ ಸಹೋದ್ಯೋಗಿಗಳಿಗೆ ಖಂಡಿತ ಗೊತ್ತಿರುತ್ತೆ. ಬ್ಯಾಂಕ್ ಕೆಲಸದ ಜೊತೆ ಈ ಸಂಗೀತನೂ ಅಲ್ಲೇನಾದ್ರೂ ತಂದಿದ್ರ ನೀವು? ಹಾಗಾದ್ರೆ ಖಂಡಿತ. ನನಗೆ ಚೇರ್ಮನ್ ಲೆವೆಲ್ಲಿಂದ ಹಿಡಿದು ಎಲ್ಲರಿಂದನೂ ನಾನು ಭಾಳ ಅದೃಷ್ಟ ಆ ವಿಚಾರದಲ್ಲಿ. ನನಗೆ ತುಂಬ ಒಂದು ಪ್ರೋತ್ಸಾಹ ಇತ್ತು. ಅವ್ರು ಹೇಳ್ತೀವಿ, ನೀವು ಈ ಸುಗಮ ಸಂಗೀತ ನೀವು ಕಾರ್ಯಕ್ರಮಕ್ಕೆ ಹೋಗೋದಾದ್ರೆ ನೀವು ಲೀವ್ ಅಪ್ಲಿಕೇಶನ್ ಕೊಟ್ಟರೆ ನನಗೆ ಎಷ್ಟೋ ಸರ್ತಿ ಆನ್ ಡ್ಯೂಟಿ ಥರ ಕೊಟ್ಟಿದ್ದಾರೆ. ಯಾವುದು ಈ ನ್ಯಾಷನಲ್ ಗೇಮ್ಸಿಗೆಲ್ಲ ನಾನು ಇದಾಗಿದೆ, ಏನು ಕನ್ವೀನರ್ ಆಗಿ ಕೆಲಸ ಮಾಡಿದಾಗ 10 ದಿವಸ ರಜೆಗೆ ಅಪ್ಲಿಕೇಶನ್ ಕೊಟ್ಟಾಗ ನೀವು ರಜಾ ಇಲ್ಲ, ಇದು ನೀವು ಆನ್ ಡ್ಯೂಟಿ ಅಂತಾನೆ ಕನ್ಸಿಡರ್ ಮಾಡ್ತೀವಿ, ನೀವು ಹೋಗಿ ಎಷ್ಟೊತ್ತಿಗೆ ಬೇಕಾದ್ರೆ ಹೋಗಿ ಎಷ್ಟೊತ್ತಿಗೆ ಬೇಕಾದ್ರೆ ಬನ್ನಿ ಬ್ಯಾಂಕಿಗೆ. ಆ ಥರ ಅಷ್ಟೊಂದು ಎನ್ಕರೇಜ್ಮೆಂಟ್ ಇತ್ತು. ಆಮೇಲೆ ಬ್ಯಾಂಕಿನ ವಿಶೇಷವಾದ ಎಲ್ಲಿ ಯಾವುದೇ ಈಗ ಗೋಲ್ಡನ್ ಜೂಬ್ಲಿ ಇರ್ಬೋದು, ಸಿಲ್ವರ್ ಜೂಬ್ಲಿ, ಆಮೇಲೆ ಪ್ಲಾಟಿನಮ್ ಜೂಬ್ಲಿ ಎಲ್ಲ ಇದರಲ್ಲೂ ನಾನೇ ಹಾಡಿದ್ದೀನಿ. ಮಲ್ಟಿಪರ್ಪಸ್ ಅದರಲ್ಲೊಂದು ಪ್ಲಾಟಿನಮ್ ಜೂಬ್ಲಿನಲ್ಲಿ ನಾನೇ ಕಂಪೋಸ್ ಮಾಡಿ ಇದನ್ನ ಲಿರಿಕ್ಸ್ ಕೂಡ ನಾನೇ ಬರೆದು, ಯಾಕೆಂದರೆ ನಮ್ಮದು ಇದರದ್ದು ನಮ್ಮ ಒಂದು ಎಂಪ್ಲಾಯೀಸ್ ಯೂನಿಯನ್ ಇದೆಯಲ್ಲ, ಅದ್ರದ್ದು ವಿಚಾರ ಎಲ್ಲ ತಲೆಯಿಂದ ಬಿಡೋವರೆಗೂ ಎಲ್ಲರಿಗೂ ನಂಗೆ ಚೆನ್ನಾಗಿ ಗೊತ್ತಿದ್ದರಿಂದ ಅದಕ್ಕೆ ಹಿಂಗೆ ಏನು ಬೇಕೋ ಅದನ್ನು ಸಾಹಿತ್ಯ ಬರೆದು ಹಾಡ್ತಾ ಇದ್ದೆ. ಆಮೇಲೆ ಪ್ರತಿ ನಮ್ಮ ಬ್ರ್ಯಾಂಚು ಎಲ್ಲಿ ಇದಿರಲಿ, ಶಿಫ್ಟಿಂಗ್ ಇರಲಿ ಅಥವಾ ಓಪನಿಂಗ್ ಇರಲಿ, ನಾನು ಅಲ್ಲಿ ಬಂದು ಅಲ್ಲಿ ಒಂದು ಕಂಪೇರಿಂಗ್ ಮಾಡಿ ನಿಮ್ಮ ಕೆಲಸ ಮಾಡ್ತಾ ಇದ್ದೆ. ಕಂಪೇರಿಂಗ್ ಮಾಡಿ ಹಾಡೋದು, ಓಪನಿಂಗ್ ಇದನ್ನ ಅದೆಲ್ಲ ಕಾರ್ಯಕ್ರಮ ಇತ್ತೇ ಇತ್ತು. ಬಹಳಷ್ಟು ಖುಷಿ ಆಗುತ್ತಲ್ಲ ಅಂಕಲ್ ನೋಡಿದ್ರೆ. ಅಂದ್ರೆ ಮಲ್ಟಿಪರ್ಪಸ್. ಇವತ್ತು ಬ್ಯಾಂಕ್ ನಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಅವರೆಲ್ಲ ಬಹುಶಃ ಕೇಳ್ಬೋದು ಅನ್ಸುತ್ತೆ, ಅಯ್ಯೋ ನಮ್ಮ ಬ್ಯಾಂಕ್ ಅಲ್ಲಿ ಯಾರೊಬ್ರು ಸಂಗೀತಗಾರರಿದ್ರೆ ಚೆನ್ನಾಗಿರುತ್ತೆ. SKV ಅಂತ ಹೆಸರಿಟ್ಟಿದ್ದೀನಿ ನಾನು. ಹಾಗಂದ್ರೆ ಸಕಲ ಕಲಾ ವಲ್ಲಭ ಅಂತ. ಚಿತ್ರ ಬರೀತಾ ಇದ್ದೆ ನಾನು. ಬೇಕಷ್ಟು ಪೇಂಟಿಂಗ್ ಎಲ್ಲ, ಪೋರ್ಟ್ರೇಟ್ ಎಲ್ಲ ಮಾಡಿದ್ದಾರೆ. ಎಲ್ಲರದ್ದು ನಮ್ಮ ನನ್ನ ಕ್ಲಾಸ್ಮೇಟ್ಸ್
ಸಿಂಗರ್ಸ್ಗಳದ್ದು, ಆಮೇಲೆ ನಮ್ಮ ಮನೇಲಿ ನಮ್ಮ ಗ್ರ್ಯಾಂಡ್ ಫಾದರು, ನಮ್ಮ ತಾಯಿದು, ನನ್ನ ತಂಗಿದು ಎಲ್ಲರದ್ದು ಪೋರ್ಟ್ರೇಟ್ ಬರ್ತಿದೆ. ಈ ಸೀಕ್ರೆಟ್ಸ್ ನಮಗೆ ಗೊತ್ತಿರಲಿಲ್ಲ. ಅಯ್ಯೋ, ಅವರು ರತ್ನಮಾಲಾ ಪ್ರಕಾಶ್ ಅವರದ್ದು ಅವ್ರದ್ದೊಂದು ಬರ್ದಿದೆ. ಒಂದು ಫೋಟೋ Live sketch ತಗೊಂಡು ದೊಡ್ಡದು. ಪೆನ್ಸಿಲ್ ಸ್ಕೆಚ್ ಮಾಡಿದ್ದಾರೆ, ಎದ್ದು ಬಂದ ಹಾಗಿದೆ. ಹೌದಾ? ಛೇ, ನನ್ಗೆ ಈ ವಿಷಯ ಪ್ರಸ್ತಾಪನೆ ಆಗೋ ಬರ್ಲೇ ಐಡಿಯಾ ಇರ್ಲಿಲ್ಲ. ಇರ್ಲಿಲ್ಲ. ಹೌದು. ಇಲ್ಲಾಂದ್ರೆ ಅದನ್ನೆಲ್ಲಿಂದನಾರ ಹುಡುಕಿ ನಾನು ನಿಮ್ಗೆ ಒದಗಿಸ್ತಾ ಇದ್ದೆ. ಖಂಡಿತ ತಂದ್ಬಿಡ್ಬೋದಿತ್ತು ಅಲ್ವಾ? ನಿಜ. ಇರ್ಲಿ, ಪರವಾಗಿಲ್ಲ. ಇವಾಗ ಎಲ್ಲರ ಜೀವನದಲ್ಲೂ ಕೂಡ ಒಂದು ಟರ್ನಿಂಗ್ ಪಾಯಿಂಟ್ ಅನ್ನೋದು ಇದ್ದೇ ಇರುತ್ತೆ. ಹಾಗೇನೆ ಅರ್ಚನಾ ಉಡುಪ ಅವರ ಜೀವನದಲ್ಲೂ ಕೂಡ ಒಂದು ವಿಶೇಷವಾದಂತಹ ಬಹುದೊಡ್ಡ ವೇದಿಕೆ. ಆ ಕಾಲದಲ್ಲಿ ರಿಯಾಲಿಟಿ ಶೋ ಅನ್ನುವಂಥದ್ದು ಸಾಮಾನ್ಯವಾಗಿ ಅದು ಮನೆ ಮಾತಾಗಿಲ್ಲದಿದ್ದರೂ ಕೂಡ ಮತ್ತೆ ಆ ಮುಖೇನ ಮನೆ ಮಾತಾದಂತಹ ಮೊದಲ ಕನ್ನಡತಿ ಅನ್ನುವಂತಹ ಹೆಸರಿಗೆ, ಸೌತ್ ಇಂಡಿಯನ್ ಅಲ್ವಾ, ದಕ್ಷಿಣ ಭಾರತದ ಕನ್ನಡದ ಗಾಯಕಿ ಆ ವೇದಿಕೆಯಲ್ಲಿ ನಿಂತು ಹಾಡಿದ್ದು ಬಹಳ ವಿಶೇಷ. ಅದು ನಿಮ್ಮ ಜೀವನಕ್ಕೆ ಒಂದು ಹೊಸ ಮೈಲಿಗಲ್ಲನ್ನು ಸೃಷ್ಟಿಸ್ತು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಏನು ಹೇಳ್ತೀರಿ ಈ ಬಗ್ಗೆ? ಇದು ನಿಜವಾಗ್ಲೂ ಆಗಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಎಲ್ಲ ಇರಲಿಲ್ಲ. ನಿಜ. ಇಲ್ಲ ಅಂದ್ರೆ ನಾನು ವೈರಲ್ ಆಗಿರ್ತಿದ್ದೆ ಅವಾಗ್ಲೇನೆ. 1999ರಲ್ಲಿ ನಾನು ಸರೆಗಮ, ಅವಾಗ ಬರೀ ಸರೆಗಮ ಇತ್ತು. ಹೌದು. ಆ ವೇದಿಕೆಯಲ್ಲಿ ನಾವು ದಿನ ಮನೇಲಿ ಕೂತ್ಕೊಂಡು ಮಂತ್ರಮುಗ್ಧರಾಗಿ ಆ ಕಾರ್ಯಕ್ರಮ ನೋಡ್ತಾ ಇದ್ವಿ ತಪ್ಪಿಸ್ದೇನೆ. ಬಟ್ ಅದಕ್ಕೆ ಯಾವತ್ತೂ ನಾನು ಹೋಗಿ ಹಾಡಬೇಕು ಅಥವಾ ನಾ ಹಾಡಬಲ್ಲೆ ಅನ್ನುವಂಥ ಆಲೋಚನೆ ನನ್ನ ತಲೆಯಲ್ಲಿ ಬಂದೇ ಇರಲಿಲ್ಲ. ನನ್ನ ಕಾಲೇಜ್ ಸ್ನೇಹಿತರಿಗೆ ಇದಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಅವರು ನನಗೆ ತಿವಿತಾ ಇದ್ರು, ಯಾಕೆ ನೀನು ಹೋಗ್ತಾ ಇಲ್ಲ ಇದಕ್ಕೆ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ ಅಂತ. ಅವಾಗ ಹೌದಲ್ವಾ, ಈ ಆಂಜನೇಯಂಗೆ ನೀನ್ ಕೈಲಿ ಇದಾಗತ್ತೆ ಅಂದಾಗ್ಲೇ ಅದು ಹೌದಲ್ವಾ ಅಂತ ಅನ್ಸುತ್ತಲ್ಲ. ಸ್ವಲ್ಪ ಕಾರಣ ಮುಖ್ಯ ಅಂದ್ರೆ ಹಿಂದಿ ಹಾಡುಗಳು ತುಂಬಾ ಚೆನ್ನಾಗಿ ಹಾಡೋಳು. ಲತಾ ಮಂಗೇಶ್ಕರ್ ಎಲ್ಲ ಕೇಳಿಸಿ ತುಂಬಾ ಕಲೆಕ್ಷನ್ ಇತ್ತು. ಅಂಡ್ ನಾವು ಸಿಕ್ಕಾಪಟ್ಟೆ ಹಿಂದಿ ಹಾಡುಗಳ ಕಾರ್ಯಕ್ರಮ ಎಲ್ಲ ಕೊಡ್ತಾ ಇದ್ವಿ. ಹಾಗಾಗಿ ಕಲೆಕ್ಷನ್ ಜೋರಾಗಿತ್ತು ನನ್ನ ಹತ್ರ. ಅಂದ್ರೆ ನನಗೆಲ್ಲ ಗ್ರಾಮಫೋನ್ ಅಂತಾನೆ ಈಗಲೂ ಕರೆಯೋದು ಸಂಗೀತ ಕ್ಷೇತ್ರದಲ್ಲಿ. ಬಿಕಾಸ್ ನಂಗೆ ಪ್ರತಿ ಒಂದು ಹಾಡಿನ ಪ್ರತಿ ಸಾಲು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ರಿದಮ್ ಪ್ಯಾಟರ್ನು, ಕಾರ್ಡ್ಸು ಎಲ್ಲ ತಲೆಯಲ್ಲಿ ರೆಕಾರ್ಡ್ ಆಗ್ಬಿಟ್ಟಿದೆ. ಮ್ಯೂಸಿಷಿಯನ್ಸ್ ನನ್ನ ಹತ್ರ ಕೇಳಿ, ಯಾಕ ಅದು ಮ್ಯೂಸಿಕ್ ಏನ್ ಬರುತ್ತೆ ಒಂಚೂರು ಹೇಳಿ ಅನ್ಬಿಟ್ಟು ನೊಟೇಶನ್ ಬರ್ಕೋತಾರೆ. ಹಾಗಾದ್ರೆ ಒಂದು ಹಿಂದಿ ಗೀತೆ ನಮ್ಮ ವೀಕ್ಷಕರಿಗಾಗಿ ಇವತ್ತು ಹಾಡ್ಬೋದಾ ತಾವು? ನಾನು ಸರೆಗಮ ವೇದಿಕೆಯಲ್ಲಿ ಫೈನಲ್ಸ್ ಅಲ್ಲಿ, ಯಾಕಂದ್ರೆ ನಾನಲ್ಲಿ ಹೋಗಕ್ ಚಾನ್ಸೇ ಇಲ್ಲ ಅಂತ ಅನ್ಕೊಂಡಾಗ ನನ್ನ ಸ್ನೇಹಿತರು ನನ್ನನ್ನು ತಳ್ಳಿ ಅಲ್ಲಿ ಕಳ್ಸಿದ್ರು. ಆಮೇಲೆ ಅಲ್ಲಿ ಹೋಗಿ ನಾನು ಗೆಲ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಒಂದೊಂದೇ ರೌಂಡನ್ನ ಕ್ಲಿಯರ್ ಮಾಡ್ಕೊಂಡು ಫೈನಲ್ಸ್ ವರೆಗೆ ಬಂದಾಗ ಅದ್ರಲ್ಲಿ ಸೋನು ನಿಗಮ್ ಅವ್ರು ಕೂಡ ನನಗೆ ತುಂಬಾ ಒಂದು ಏನಂತಾರೆ ಶ್ರೀರಕ್ಷೆ ತರ ಪಕ್ಕದಲ್ಲಿ ನಿಂತ್ಕೊಳ್ಳೋರು. ಯಾಕಂದ್ರೆ ನಾನು ತುಂಬಾ ಹೆದರ್ಕೊಂಡಿದ್ದೆ ಅನ್ನೋದು ಅವ್ರಿಗೆ ಗೊತ್ತಾಯ್ತು. ಹಾಗಾಗಿ ಪಕ್ಕದಲ್ಲಿ ಬಂದು ನಿಂತು ನಾನು ಏನೇ ಒಂದು ಸಂಗತಿ, ಒಂದು ಇಂಪ್ರೂವೈಸೇಷನ್ ಮಾಡಿದಾಗ್ಲೂ ಕ್ಯಾ ಬಾತ್ ಹೇ ಅಂತ ಪಕ್ಕದಿಂದ ಹುರಿದುಂಬಿಸ್ತಾ ಇದ್ರು. ಎದುರುಗಡೆನೆ ಆಡಿಯನ್ಸ್ ಅಲ್ಲಿ ಅಪ್ಪ ಕೂತ್ಕೊಂಡು ಹುರಿದುಂಬಿಸ್ತಾ ಇದ್ರು. ಸೊ ಫೈನಲ್ ರೌಂಡ್ ಅಲ್ಲಿ ಎಷ್ಟು ಚಾಲೆಂಜಿಂಗ್ ಆಗಿ ಒಂದು ತಾಳದ ಹೆಸರನ್ನು ಕೊಡ್ತಾರೆ. ಕೊಟ್ಬಿಟ್ಟು ಈ ತಾಳದಲ್ಲಿ ಒಂದು ಯಾವ್ದಾದ್ರು ಹಾಡನ್ನು ಹಾಡಿ ಅಂತ, ಏನು ಅದಕ್ಕೆ ತಯಾರಿ ಇರಲ್ಲ. ಅದು ನೀವು ಶಾಸ್ತ್ರೀಯವಾಗಿ ಎಷ್ಟು ಕೃಷಿ ಮಾಡಿದ್ರಿ ಅನ್ನೋದನ್ನ ತೋರಿಸುತ್ತೆ. ಒಂದು ಗೀತೆ ಹಾಡಿ. ಖಂಡಿತ. ಅದು ಮುಂಚಿತವಾಗಿ ಇದು ರಿಹರ್ಸಲ್ ಏನೂ ಇರಲ್ಲ. ಸ್ಟ್ರೈಟ್ ಕಾಂಪಿಟೇಷನ್ ಇದ್ದಾಗ ಒಂದು ರಾಗದ ಹೆಸರು ಕೊಡ್ತಾರೆ ಅಥವಾ ಒಂದು ತಾಳದ ಹೆಸರು ಕೊಡ್ತಾರೆ, ತಕ್ಷಣ ಅಲ್ಲಿ ಹಾಡ್ಬೇಕು ನಾವು. ಅವಾಗ ನಾನು ಹಾಡಿದ್ದು ಇದು. ಅಲ್ಲಾ ತೇರೋ ನಾಮ್ ಈಶ್ವರ ತೇರೋ ನಾಮ सब को सन्मति दे भगवान अल्लाह तेरो नाम. ಬಹಳಷ್ಟು ಖುಷಿ ಆಯಿತು. ಇನ್ನು ನಾನು ಒಂದು ವಿಚಾರವನ್ನು ಬಹಳಷ್ಟು ತಿಳಿದಿದ್ದೇನೆ, ಕೇಳಿದ್ದೇನೆ. SPB ಸರ್ ಅಂದರೆ ಅರ್ಚನಾ ಉಡುಪ ಅವರಿಗೆ ದೊಡ್ಡಪ್ಪ. ಏನು ಹೇಳ್ತೀರಿ ಈ ಬಗ್ಗೆ? ಕೆಲವುದೆಲ್ಲ ನನಗೆ ಗೊತ್ತಿಲ್ಲ, ಪೂರ್ವ ಜನ್ಮ ಅಂತ ಇರುತ್ತೋ ಅದು ನಿಜವೋ ಸುಳ್ಳೋ ಗೊತ್ತಿಲ್ಲ. ಬಟ್ ಹಾಗೇನಾದ್ರು ಇದ್ದರೆ ಅದು ನಿಜವಾಗ್ಲೂ ನನ್ನ ಪೂರ್ವ ಜನ್ಮದಲ್ಲಿ ನಾನು ಏನು ಪುಣ್ಯ ಮಾಡಿದ್ದೆ ಅಂತ ಗೊತ್ತಿಲ್ಲ. ನನ್ನ ಜೀವನದಲ್ಲಿ SPB ಅವರು ಬಂದು ನನ್ನ ಜೀವನದ ಪ್ರತಿಯೊಂದು ಏಳು ಬೀಳು, ಪ್ರತಿಯೊಂದು ಸುಖ ದುಃಖದಲ್ಲಿ ಕೂಡ ಅವರು ನನಗೆ ಬೆನ್ನಿಗೆ ನಿಂತಿದ್ದಾರೆ. ನನಗೆ ಧೈರ್ಯ ನೀಡಿದ್ದಾರೆ, ನನ್ನನ್ನು ಹುರಿದುಂಬಿಸಿದ್ದಾರೆ. ಅವರು ತಮಾಷೆ ಮಾಡೋರು, ನಾನು ನಿಮ್ಮನ್ನು ದೊಡ್ಡಪ್ಪ ಅಂತ ಕರಿಬಹುದಾ ಅಂತಂದೆ.
ಯಾಕಂದರೆ ಅವರು ನನ್ನ ಮದುವೆಗೂ ಬಂದಿದ್ರು. ನನಗೆ ಮಗು ಹುಟ್ಟಿದಾಗ ಮಗುನೂ ಕರ್ಕೊಂಡು ನಾನು ಫಿಲ್ಮ್ ಸಿಟಿ, ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ಹೋಗೋವ್ರ ಜೊತೆ ಹಾಡಿದ್ದೆ. ಗೃಹ ಪ್ರವೇಶಕ್ಕೆ ಬಂದಿದ್ರು. ಪ್ರತಿಯೊಂದು ಘಟ್ಟದಲ್ಲೂ ನನ್ನ ಜೊತೆ ಇದ್ದಾರೆ. ಹಾಗಾಗಿ ಯಾವುದೋ ಒಂದು ವೇದಿಕೆಯಲ್ಲಿ ಕೂತಾಗ ಸರ್ ಅನ್ನಕ್ಕೆ ಯಾಕೋ ನಂಗೆ ಮನಸ್ಸು ಬರಲಿಲ್ಲ. ನಿಮ್ಮ ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ನಿಮ್ಮನ್ನ ಒಂದು ಮಾತು ಕೇಳಲ್ಲ ಅಂದೆ. ಕೇಳಮ್ಮ ಅಂದರು. ನಾನು ನಿಮ್ಮನ್ನು ದೊಡ್ಡಪ್ಪ ಅಂತ ಕರಿಬೋದಾ ಅಂದೆ. ಅವರು ಸುಮ್ಮನೆ ಒಂದು ಗಳಿಗೆ ಎದೆ ಮೇಲೆ ಕೈ ಇಟ್ಕೊಂಡು ಹೀಗೆ ಕೂತ್ಕೊಂಡ್ರು. ನಾನು ಏನೋ ತಪ್ಪು ಆಡ್ಬಿಟ್ನೇನೋ ಅಂತ ನನಗೆ ಭಯ ಆಗ್ಬಿಡ್ತು. ಯಾಕೆ ಅವ್ರು ಏನು ರೆಸ್ಪಾಂಡ್ ಮಾಡಲಿಲ್ಲ ಅಂತ. ಆಮೇಲೆ ಕಂಡುಬಿಟ್ರು, ಅಮ್ಮ ಸರಿಯಾದ ತಂತಿಯನ್ನು ಮೀಟಿದೆ ನೀನು ಅಂತಂದರು. ಯು ಹ್ಯಾವ್ ಟಚ್ ದ ರೈಟ್ ಕಾರ್ಡ್ ಅಂದರು. ಅದಾದಮೇಲಿಂದ ಅವರು ನನಗೆ ಪ್ರತಿಯೊಂದು ವೇದಿಕೆ ಮೇಲೂ ನನ್ನ ಮಾನಸ ಪುತ್ರಿ ಮಗಳೇ ಅಂತಲೇ ನನ್ನ ಇಂಟ್ರೊಡ್ಯೂಸ್ ಮಾಡಿ ಕರೀತಾರೆ. ನಾನು ಅವರನ್ನು ದೊಡ್ಡಪ್ಪ ಅಂದ್ಕೊಂಡೆ ಇಷ್ಟು ವರ್ಷಗಳು ಕಳೆದೆ. ಮೊದಲು ಇವಳನ್ನು ಹೇಗೆ ಕೇಳಿದ್ದು ಅಂದ್ರೆ ಇದ್ದಂಗೆ ಒಂದು ರಾತ್ರಿ ಒಂದು ಫೋನ್ ಬಂತು. 9 ಗಂಟೆ ಸಮಯ ಇರ್ಬೋದು. ಅವಾಗೆಲ್ಲ ಮೊಬೈಲ್ ಲ್ಯಾಂಡ್ ಫೋನ್ ಅದು. ಅವಾಗ ನಾನು ಫೋನ್ ತಗೊಂಡು ಹಲೋ ಅಂದೆ. ಆ ಕಡೆಯಿಂದ ಒಂದು ಒಳ್ಳೆ ರಿಚ್ ವಾಯ್ಸ್, ಭಾರವಾದ ಧ್ವನಿ. ನಾನು SP ಬಾಲಸುಬ್ರಹ್ಮಣ್ಯಂ ಮಾತಾಡ್ತಿರೋದು. ನಂಗೆ ಒಂದ್ಸತಿ ಗಾಬರಿ ಆಗ್ಬಿಡ್ತು, ಯಾರೋ ತಮಾಷೆ ಮಾಡ್ತಿದ್ದಾರೋ ಅಥವಾ ಏನು ಅಂತ. SP ಬಾಲಸುಬ್ರಹ್ಮಣ್ಯಂ ಮಾತಾಡ್ತಿರೋದು. ಅಯ್ಯೋ ಸರ್, ನನಗೆ ನಿಮ್ಮ ಫೋನ್ ರಿಸೀವ್ ಮಾಡೋಕ್ಕೆ ರೋಮಾಂಚನ ಆಗ್ತಾ ಇದೆ ಇಲ್ಲಿ. ನನಗೆ ಹೌದೋ ಸುಳ್ಳು ಅನಿಸ್ತಾ ಇದೆ ಹಿಂದೆ. ಅವಾಗ ಹೇಳಿದರು, ಇಲ್ಲ ನಿಮ್ಮ ಮಗಳು ಫ್ಯಾನ್ ಆಗಿಬಿಟ್ಟಿದ್ದೀನಿ ನಾನು ಸರಿಗಮದಲ್ಲಿ ನೋಡಿ, ನಿಮ್ಮ ಮಗಳಿಗೆ ಒಂಚೂರು ಕರೆದು ಕೊಡಿ ಮಾತಾಡ್ತೀನಿ ನಾನು ಅಂದರು. ಅದೇನು ಅಂತ ಹೇಳ್ತೀನಿ. GV ಅತ್ರಿ ಅವರು ದರಾ ಬೇಂದ್ರೆ ಅವರ ಒಂದು ಆಲ್ಬಮ್ ಮಾಡಿದ್ರು. ಅದರಲ್ಲಿ ನಾನು ಒಂದು ಹಾಡು ಹಾಡಿದ್ದೆ, ಬಾಲು ಸರ್ ಅವರು ಕೂಡ ಹಾಡಿದ್ರು. ಅದರಲ್ಲಿ ಅವರು ನೋಡಿ, ಈಗ ನಾವಾದರೆ ನಮ್ಮ ಹಾಡು ಮಾತ್ರ ಕೇಳಿ ಸುಮ್ಮನೆ ಆಗ್ತೀವಲ್ವ, ಅವ್ರು ಎಲ್ಲ ಹಾಡುಗಳನ್ನು ಕೇಳಿದ್ದಾರೆ. ನಂದು ದೇಹ ಒಂದು ದೇವವೀಣೆ ಅಂತ ಒಂದು ಹಾಡು, ಅದನ್ನು ಕೇಳ್ಬಿಟ್ಟು ಅವರು ಓಬೈನವರು ಅಂತ ನನಗೆ ನಮ್ಮ ಫ್ಯಾಮಿಲಿಗೂ ಆಪ್ತರು, ಅವರಿಗೂ ಆಪ್ತ ಸ್ನೇಹಿತರು. ಅವ್ರ ಮನೆಗೆ ಬಂದಾಗ ಅವ್ರ ಹತ್ರ ಫೋನ್ ಮಾಡಿಸಿದ್ದಾರೆ. ಮಾಡಿಸ್ಬಿಟ್ಟು ಅಪ್ಪ ಆಮೇಲೆ ನನಗೆ ಫೋನ್ ಕೊಟ್ಟರು. ನಾನು ಹಲೋ ಅಂದಾಗ ನಾನಮ್ಮ SP ಬಾಲಸುಬ್ರಹ್ಮಣ್ಯಂ ಅಂತ ಅಂದ ತಕ್ಷಣ ನನಗೆ ಕೈಕಾಲೆಲ್ಲ ಗಡಗಡ ನಡ್ಕ ಶುರುವಾಗಿ ಜೋರು ಅಳು ನನಗೆ. ಆಮೇಲೆ ಅಯ್ಯೋ ಏನಮ್ಮ ನಾನು ನಿನಗೆ ಅಳಿಸೋದಕ್ಕೆ ಫೋನ್ ಮಾಡದ್ನ ಅಂತ ಅಂದ್ಬಿಟ್ಟು ಅವರ ದೊಡ್ಡತನ ನೋಡಿ, ಅವ್ರು ಸುಮ್ಮನೆ ಅವರು ಲೆಜೆಂಡ್ ಆಗಿಲ್ಲ. ಅವರು ನಿನ್ನ ಹಾಡು ನನಗೆ ತುಂಬ ಇಷ್ಟ ಆಯಿತು, ಇಟ್ಸ್ ಮೈ ಪ್ರಾಮಿಸ್ ಟು ಯು, ಇನ್ಮೇಲೆ ನೀನು ನನ್ನ ಜೊತೆ ವರ್ಕ್ ಮಾಡ್ತೀಯ ಅಂತ ಹೇಳಿದಷ್ಟೇ ಅಲ್ಲದೆ ಅದಾದ್ಮೇಲಿಂದ ಅವರು ಈ ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ನಡೆದಂತಹ ಎಲ್ಲ ಕಾರ್ಯಕ್ರಮಗಳು, ಬೇರೆ ಚಾನೆಲ್ಗಳಲ್ಲಿ ನಡೆದಂತಹ ಕಾರ್ಯಕ್ರಮಗಳೆಲ್ಲದಕ್ಕೂ ನನ್ನ ಈಗ ಅವರಿಗಾಗಿ ಒಂದು ಗೀತೆನ ತಾವು ಸಾದರಪಡಿಸಿ ಒಂದು ಸಾಲು. ಅವರ ಆಲ್ ಟೈಮ್ ಫೇವ್ರೆಟ್ ಆ ಹಾಡನ್ನು ಅವರು ವೇದಿಕೆ ಮೇಲೆ ಹಾಡಿದಾಗೆಲ್ಲ ನಾನು ಕಣ್ಣೀರಾಗಿದ್ದೀನಿ. ಎಂಥ ಅದ್ಭುತವಾದ ಹಾಡು, ಬಹುಶಃ ಕೇಳಿದವರೆಲ್ಲ ಕಣ್ಣೀರಾಗ್ತಾರೆ. ಇಲ್ಲ ಇಲ್ಲ. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಸಪ್ತಗಿರಿವಾಸ ಶ್ರೀ ವೆಂಕಟೇಶ, ಸಪ್ತಗಿರಿವಾಸ. ನಾವು ಒಂದು ಕ್ಷಣ ಎಲ್ಲೋ ಒಂದು ಕಡೆ ಅವರೆದುರೇ ನಿಂತು ಹಾಡ್ತಿದ್ದೀವೇನೋ ಅಂತ ಹೇಳಿ ಅನ್ನಿಸ್ಬಿಡುತ್ತೆ. ಅದಕ್ಕೂ ಮೀರಿ ಇನ್ನಷ್ಟು ದಿಗ್ಗಜ ಗಾಯಕರ ಜೊತೆ ತಾವು ವೇದಿಕೆಯನ್ನು ಹಂಚಿಕೊಂಡಿದ್ದೀರಿ. ಪ್ರಮುಖವಾಗಿ S ಜಾನಕಮ್ಮ ಅಂದ ಕ್ಷಣ ಆ ಒಂದು ಚಿತ್ರ ನಮ್ಮ ಹತ್ರ ಇದೆ. ಅದನ್ನು ನೋಡಿದಾಗ ಏನೆಲ್ಲ ನೆನಪುಗಳು ಬರುತ್ತೆ? ಸರಸ್ವತಿ ಅಷ್ಟೇ, ಇನ್ನೇನು ಹೇಳುವ ಯೋಗ್ಯತೆಯೇ ನಮಗಿಲ್ಲ. ಆಕೆ ಸಾಕ್ಷಾತ್ ಸರಸ್ವತಿ. ನಾವು ಸರಸ್ವತಿಯ ಮೂರ್ತಿಯನ್ನಿಟ್ಟು ಪೂಜೆ ಮಾಡೋದು ಒಂದೇ, ಜಾನಕಿ ಅಮ್ಮ ಅವ್ರ ಕಾಲಿಗೆ ಹೋಗಿ ಬೀಳೋದು ಒಂದೇ, ಅಷ್ಟೇನೆ. 6 ತಿಂಗಳ ಕಾಲ ನಾನು ಅವ್ರ ಜೊತೆ ಕಂಟಿನ್ಯೂಸ್ಲಿ ವರ್ಕ್ ಮಾಡಿದ್ದೀನಿ, ಅದು ನನ್ನ ಸುಕೃತ. ಆಮೇಲೆ ನೀವೇನು ಹೇಳಿದ್ರಿ, ಫೋಟೋ ನೋಡಿ, ಶಾರದೆಯ ಮಡಿಲಲ್ಲಿ ನೀವು. ಹೌದು, ಶಾರದೆಯ ಮಡಿಲಲ್ಲಿ ನಿನ್ನ ಕರುಣೆಯ ಕಡಲಲ್ಲಿ ನಾನು ಮಗುವಾದೆ, ಅಷ್ಟೇನೆ. SPB ಅವರು
ಮೊಟ್ಟ ಮೊದಲನೇ ಸಾರಿ ಅವ್ರ ಜೊತೆ ನಗುವನೆಯನ್ನು ಹಾಡಿದಾಗ ನನಗೆ ಒಂದು ಮಾತನ್ನು ಹೇಳಿದರು. ನನ್ನ ಜೀವನದ ಅತಿ ದೊಡ್ಡ ಅವಾರ್ಡ್ ಅದು ನನಗೆ. ಏನು ಹೇಳಿದ್ರು? ನಿನ್ನ ಧ್ವನಿಯಲ್ಲಿ ನನಗೆ ಎಸ್ ಜಾನಕಿ ಅವ್ರು ಕಾಣಿಸ್ತಾರೆ ಅಂದಿದ್ರು. ಆಮೇಲೆ ನಂಗೆ ಜೂನಿಯರ್ ಜಾನಕಿ ಅಂತಾನೆ ಹೇಳ್ತಿದ್ರು. ಜಿ ವಿ ಅತ್ರಿ ಅವರು ಕೂಡ ನನಗೆ ಅದೇ ಹೆಸರು ಕೊಟ್ಟಿದ್ರು, ಜೂನಿಯರ್ ಜಾನಕಿ ಅಂತ. ಯಾಕಂದ್ರೆ ಜಾನಕಿ ಅಮ್ಮನವರ ಎಲ್ಲ ಹಾಡುಗಳನ್ನು ನನ್ನ ಧ್ವನಿಯಲ್ಲಿ ಹಾಡಿಸಿ ರೆಕಾರ್ಡ್ ಮಾಡಿದ್ರು. ಶೃಂಗಾರ ಶೀಲಾ ಇರಬಹುದು, ಜಯಗೌರಿ ಜಗದೀಶ್ವರಿ ಇರಬಹುದು, ನಂಬಿದೆ ನಿನ್ನ ನಾದದೇವತೆ ಇರಬಹುದು, ಈ ಹಾಡುಗಳನ್ನೆಲ್ಲ ಮಾರ್ಸ್ ರೆಕಾರ್ಡಿಂಗ್ ಕಂಪ್ನಿಗೆ ನನ್ನ ಧ್ವನಿಯಲ್ಲಿ ಹಾಡಿಸಿ ರೆಕಾರ್ಡ್ ಮಾಡಿದ್ರು. ಇನ್ನೊಂದು ಚಾನೆಲ್ನ ಸಂಗೀತದ ಕಾರ್ಯಕ್ರಮಕ್ಕೆ ನಾನು 3 ವರ್ಷಗಳ ಕಾಲ ಆ್ಯಂಕರ್ ಆಗಿ 3 ಸೀಸನ್ ಆ್ಯಂಕರ್ ಆಗಿ ಕೆಲಸ ಮಾಡಿದಾಗ ಒಂದು ಸೀಸನಲ್ಲಿ ಜಾನಕಿ ಅಮ್ಮ ಅವ್ರು ಜಡ್ಜ್ ಆಗಿ ಬಂದಿದ್ರು. ಸೊ ಪ್ರತಿದಿನವೂ ನಾನು ಅವ್ರಿಗೆ ಕಷಾಯ ಮಾಡಿಕೊಂಡು ತಗೊಂಡು ಹೋಗ್ತಾ ಇದ್ದೆ. ಯಾಕಂದರೆ ಅವ್ರಿಗೆ ವೀಸಿಂಗ್ ಪ್ರಾಬ್ಲಮ್ ಇದೆ. ಹೌದು. ಅವ್ರ ಪಾಪ ಬೆಂಗಳೂರಿಗೆ ಕಾಲಿಡ್ತಿದ್ದ ಹಾಗೆ ಅವರಿಗೆ ಅದು ಉಲ್ಬಣ ಆಗಿಬಿಡ್ತಾ ಇತ್ತು, ಜಾಸ್ತಿ ಆಗ್ತಿತ್ತು. ಹಾಗಾಗಿ ನಾನು ಕಷಾಯ ತೊಗೊಂಡೋಗಿ ಅವ್ರಿಗೆ ಕೊಡ್ತಿದ್ದೆ. ಆಮೇಲೆ ಅವ್ರು ಕೆಳಗಡೆ ರೂಮಲ್ಲಿ ಇರ್ತಾಯಿದ್ರು, ನಾವು ಮೇಲ್ಗಡೆ ರೂಮಲ್ಲಿ ರೆಡಿಯಾಗಿ ಸೆಟ್ಟಿಗೆ ಹೋಗುವಾಗ ಅವರಿಗೆ ನಾನು ಹೇಗೆ ರೆಡಿಯಾಗಿದ್ದೀನಿ ಅಂತ ತೋರಿಸ್ದೆ ಹೋಗೋ ಹಾಗಿರಲಿಲ್ಲ. ಆಮೇಲೆ ಯಾಕಿವತ್ತು ನೀನು ನನಗೆ ಹೇಗೆ ರೆಡಿಯಾಗಿದ್ದು ತೋರಿಸ್ಲೇ ಇಲ್ಲ ಅಂತ ಹೇಳಿ ಕರೆಯೋರು. ಒಳಗೆ ಕರೆದ್ಬಿಟ್ಟು ನನ್ನನ್ನು ನೋಡಿ ದೃಷ್ಟಿ ತೆಗೆದು ಮುದ್ದು ಮಾಡಿ ಕಳಿಸೋರು. ಇದೆಲ್ಲ ನನ್ನ ಸೌಭಾಗ್ಯ. ಅವರು ಮಗುವೇ, ಅವರು ಮಗುವಿನಂಥ ಮನಸ್ಸು. ಅವರು ಬಹುಶಃ ಹಾಡೋದನ್ನು ಬಿಟ್ಟು ಅವ್ರಿಗೆ ಬೇರೆ ಏನರಲ್ಲೂ ಅವರಿಗೆ ಜೀವನದಲ್ಲಿ ಅವ್ರಿಗೆ ಆಸೆನೇ ಇಲ್ಲ. ಹಾಡ್ತಾ ಇದ್ರೆ ಅಥವಾ ಹಾಡುಗಳನ್ನು ಕೇಳ್ತಾ ಇದ್ರೆ ಆಮೇಲೆ ಎಲಿಮಿನೇಷನ್ ಟೈಮ್ ಬಂದ ತಕ್ಷಣ ಪಾಪ ಅವ್ರಿಗೆ ತುಂಬ ಸಂಕಟ ಆಗ್ಬಿಡೋದು. ಅವರು ನಾನು ಇದನ್ನು ಹೇಳಲ್ಲ ಅಂತ ಬರೆದು ಕೊಟ್ಬಿಟ್ಟಿದ್ರು. ಅದನ್ನು ನನಗೆ ನೀನೇ ಹೇಳು, ನನಗೆ ಯಾರ ಮನಸ್ಸು ನೋಯಿಸೋದಕ್ಕೆ ನನ್ನ ಕೈಲಿ ಆಗಲ್ಲ, ನೀವು ಯಾಕೆ ಇದನ್ನು ಮಾಡ್ತೀರಾ ಅಂತ ಹೇಳೋರು. ಸೊ ಇಂಥ ಮುಗ್ಧ ಮನಸ್ಸು ಅವರದ್ದು. ಇದಲ್ಲದೆ ಸಾಕಷ್ಟು ಜನರ ಜೊತೆ ತಾವು ಕೆಲಸವನ್ನು ಮಾಡಿದ್ದೀರಿ. ಈಗ ಹಂಸಲೇಖ ಅವ್ರ ಜೊತೆ ಆಗಿರ್ಬೋದು, ಜಾಕಿರ್ ಹುಸೇನ್ ಅವ್ರ ಜೊತೆ ಆಗಿರ್ಬೋದು, ಹೀಗೆ ಸಾಕಷ್ಟು ವೇದಿಕೆಗಳನ್ನು ಹಂಚಿಕೊಂಡಿದ್ದೀರಿ ತಾವು. ಅಲ್ಲದೆ ಸುಗಮ ಸಂಗೀತ ಕ್ಷೇತ್ರ ಅಂತ ಹೇಳಿ ಬಂದಾಗ ತಾವಿಬ್ಬರೂ ಕೂಡ ಮೇಲ್ಪಂಕ್ತಿಯಲ್ಲಿ ನಿಲ್ತೀರಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಸಾಕಷ್ಟು ಗೀತೆಗಳು, ಅದರಲ್ಲೂ ಪ್ರಮುಖವಾಗಿ ಭಾವಗೀತೆಗಳು ರಾರಾಜಿಸ್ಬಿಟ್ಟಿದೆ, ರಾಜ್ಯಾದ್ಯಂತ ಮನೆ ಮಾತಾಗಿದೆ. ಒಂದು 4 ಜನ ಅಥವಾ ಒಂದು 2 ಕವಿಗಳ ಹೆಸರನ್ನ ಹೇಳ್ತೀರಿ, ನಿಮಗೊಂದು ಕೊಡ್ತೀನಿ. ಒಂದೊಂದು ಸಾಲು, ಸಮಯದ ಅಭಾವ ಇದೆ, ಹಾಗಾಗಿ ನಿಸಾರ್ ಅಹಮದ್ ಅವರ ಒಂದು ಸಾಲನ್ನ ಹಾಡಿ ತಾವು. ಖಂಡಿತ. ಮತ್ತೇನೆ ಕೇಳಿದರು ಇದ ಕೇಳಬೇಡ, ನಿನ್ನನೇತ ಕೆವಲಿದೆ ಎನ್ನುವುದು ಗೂಢ. ಮತ್ತೇನೆ ಕೇಳಿದರು ಇದ ಕೇಳಬೇಡ, ಮತ್ತೇನೆ ಕೇಳಿದರು ಇದ ಕೇಳಬೇಡ. ಸುಮತೀಂದ್ರ ನಾಡಿಗ್. ತುಂಗೆ ದಡದಲ್ಲಿ ಹೊಂಗೆ ನೆರಳಲ್ಲಿ ಹರಟೆ ಹೊಡೆಯಬೇಕು, ಹರಟೆ ಹೊಡೆಯಬೇಕು. ಮಾತು ಸಾಕಾಗಿ ಹಾಡು ಬೇಕಾಗಿ, ಮಾತು ಸಾಕಾಗಿ ಮೌನ ಬೇಕಾಗಿ. ನದಿಯ ನೋಡಬೇಕು, ನದಿಯ ನೋಡಬೇಕು. ಮಾತು ಸಾಕಾಗಿ ಮೌನ ಬೇಕಾಗಿ. ನದಿಯ ನೋಡಬೇಕು, ನದಿಯ ನೋಡಬೇಕು. ಈಗ ಮಾತು ಸಾಕಾಗಿದೆ, ಸಂಗೀತ ಹೆಚ್ಚು ಬೇಕಾಗಿದೆ. ಆದರೂ ಕೂಡ ಸಮಯ ನಮಗೆ ಕೈ ಕೊಡ್ತಾ ಇದೆ. ಎಲ್ಲವೂ ಇಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಸಾಧ್ಯತೆಗಳಿದೆ. ನನಗೆ ಬಹಳ ಖುಷಿಯಾಗೋದು ನಿಮ್ಮದೇ ಆದಂತಹ ನಿಮ್ಮ ಕನಸಿನ ಕೂಸು ಗಾಂಧಾರ್ ಸಂಸ್ಥೆಯಿಂದ ಇತ್ತೀಚೆಗೆ ನಗರ ಶ್ರೀನಿವಾಸ ಉಡುಪರ 75 ವರ್ಷದ ಸಂಭ್ರಮಾಚರಣೆ ಬಹಳ ಅದ್ಧೂರಿಯಾಗಿ ನಡೀತು ಅಂತ ಹೇಳಿ ಕೇಳಿದ್ದೇನೆ. ಅಪ್ಪನ ಹುಟ್ಟು ಹಬ್ಬವನ್ನ ಈ ರೀತಿ ಸಂಭ್ರಮಿಸಿದಂತಹ ಮಗಳ ಬಗ್ಗೆ ತಾವೇನು ಹೇಳ್ತೀರಿ? ನಮಗೆ ಅದು ಹೇಳಿದ್ನಲ್ಲ, ಅದನ್ನ ಆ ದಿವಸ ನಾನು ಅಳದೇ ಇರೋದು ದೊಡ್ಡದು. ಯಾಕೆಂದರೆ ಒಂದು ಸಾರ್ಥಕತೆ. ಈಗ ಎಷ್ಟು ಜನ ಮಕ್ಕಳು ಇದನ್ನು ಮಾಡ್ತಾರೆ, ಅಥವಾ ನಮಗೆ ಎಷ್ಟು ಜನ ತಂದೆ ಇದ್ರೆ ಈ ಅವಕಾಶ ಸಿಗುತ್ತೆ. ಇದರ ಈ ರೀತಿಯಲ್ಲಿ ಮಗಳು ನಮ್ಮನ್ನು ನಮ್ಮ ಒಂದು ಇಡೀ ಜೀವನದ ಒಂದು ಸತಿ ಸಂಗೀತದ ದಾರಿಯನ್ನು, ನಡೆದ ದಾರಿಯನ್ನು ಒಂದು ಸತಿ ತೆರೆದು ತೋರಿಸೋವಂಥ ಒಂದು ಕಾರ್ಯಕ್ರಮ ಮಾಡಿಲ್ಲಲ್ಲ,
ಭಾಳ ಅದ್ಭುತವಾಗಿ ಆರ್ಗನೈಸ್ ಮಾಡಿದ್ಲು. ಅದ್ರ ಬಗ್ಗೆ ನಾನು ನನ್ನ ಮಗಳನ್ನು ಹೊಗಳೋದು, ಅವಳು ಹೆಂಗೆ ಇದು ಮಾಡೋದು ಅಂತ ಸ್ವಲ್ಪ ಮುಜುಗರ ಆಗುತ್ತೆ. ಆದರೂ ಸುಮಾರು ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿ ಮಾಡ್ಯಾಳ. ಕಷ್ಟ ಸುಖ, ಸೋಲು ಗೆಲುವು ಇವೆಲ್ಲವನ್ನ ಕಂಡಂತಹ ಒಂದು ಸಾರ್ಥಕ ಜೀವನ ಅಪ್ಪ ಕಂಡಿದ್ದಾರೆ. ಸೊ ತಮ್ಮ ಒಂದು ಮಾತೇನು, ಅಪ್ಪನ ಹುಟ್ಟುಹಬ್ಬ 75 ವರ್ಷಗಳ ಸಂಭ್ರಮ, ಅಷ್ಟು ವಸಂತಗಳನ್ನು ಅವರು ಕಂಡಿದ್ದಾರೆ. ಹಾಗಾಗಿ ತಾವು ಮಾಡಬೇಕು ಅಂತ ಹೇಳಿ ಇದು ತಮ್ಮ ಒಂದು ಮಹದಾಸೆ. ಹೇಗೆ ಆಯಿತು ಕಾರ್ಯಕ್ರಮ? ನನಗೆ ಅಪ್ಪ ಯಾವಾಗಲೂ ಎಲೆಮರೆ ಕಾಯಿ ಹಾಗೇನೆ ದುಡ್ಕೊಂಡು ಬಂದವರು ಸಂಗೀತ ಕ್ಷೇತ್ರದಲ್ಲಿ. ಯಾವತ್ತೂ ಅವರು ಸ್ಟೇಜಿನ ಫ್ರಂಟಲ್ಲಿ ಬಂದು ನನಗೆ ಯಾರೋ ಸನ್ಮಾನ ಮಾಡಬೇಕು ಅಂತಾಗಲಿ, ಇನ್ನೊಂದಕ್ಕೆ ಬಿರುದು ಬಾವಲಿಗಳಿಗೆ ಆಸೆ ಪಟ್ಟವರಲ್ಲ. ಹಾಗಾಗಿ ಅವರು ಹಿಂದಿಂದನೇ ಉಳಿದಿದ್ದಂಥವ್ರು, ಅವ್ರ ಬಗ್ಗೆ ಎಲ್ಲೂ ಹೇಳ್ಕೊಂಡವರು ಅಲ್ಲ. ಹಾಗಾಗಿ ನಾನು ಏನಾದರೂ ಮಾಡಿ ದೊಡ್ಡ ಪ್ರಮಾಣದಲ್ಲಿ ಅಪ್ಪನ ಸಾಧನೆಗಳನ್ನು, ಅಪ್ಪನ ಸೆಲೆಬ್ರೇಟ್ ಮಾಡಬೇಕು ಅಂತ ಒಂದು ತುಂಬ ಆಸೆ ಇತ್ತು. ಇದಕ್ಕೆ ಪೂರಕವಾಗಿ ಅಮ್ಮನ ಬಗ್ಗೆನೂ ಹೇಳಬೇಕಲ್ಲ? ಖಂಡಿತ. ಅಪ್ಪ ಆಗಲಿ ನಾನಾಗಲಿ ಇದೆಲ್ಲ ಇಷ್ಟೆಲ್ಲ ಮಾಡಲಿಕ್ಕೆ ಹೇಗೆ ಸಾಧ್ಯ ಅಂದರೆ ಅದು ಅಮ್ಮನ ಒಂದು ಎಫರ್ಟ್ ಇಲ್ಲದೆ, ಅಮ್ಮನ ಸೆಲ್ಫ್ಲೆಸ್ ಸರ್ವಿಸ್ ಇಲ್ಲದೇನೆ ಇದು ಸಾಧ್ಯನೇ ಇಲ್ಲ. ಅಮ್ಮ ಏನಾದರೂ ಮನೆ ಜವಾಬ್ದಾರಿಗಳಷ್ಟು ನಿಭಾಯಿಸ್ಕೊಂಡು ಹೋಗದೆ ನೀವೇ ನೋಡ್ಕೋಬೇಕು ಅಂತ ಹೇಳಿಬಿಟ್ಟಿದ್ದಿದ್ರೆ ಅಪ್ಪಂಗೆ, ಅಪ್ಪ ಬರೀ ಬ್ಯಾಂಕು ಮನೆ ಕೆಲಸ ಅಂತ ಆಗಿರೋದು. ಸಂಗೀತದಲ್ಲಿ ಯಾವುದ್ಯಾವುದೋ ಊರುಗಳಿಗೆ, ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಹೋಗಬೇಕಾಗ್ತಿದ್ದಾಗ ಪ್ರತಿಯೊಂದನ್ನು ಅಮ್ಮ ಬಿಡದೆ ನೋಡ್ಕೊಂಡಿದ್ದಾರೆ. ಅಂದರೆ ಒಂದು ಏನು ಸೇಯಿಂಗ್ ಥರಾನೇ, ಪ್ರತಿಯೊಬ್ಬ ಗಂಡಿನ ಸಾಧನೆ ಯಶಸ್ಸಿನ ಹಿಂದೆ ಹೆಣ್ಣಿರ್ತಾಳೆ ಅಂತ. ಹಿಂದೆ ಅಷ್ಟೇ ಅಲ್ಲ, ಸುತ್ತಮುತ್ತಲೆಲ್ಲ ಅಮ್ಮನೇ ಇದ್ದಾರೆ. ಇನ್ನೊಂದು ಸಾರ್ಥಕತೆ ಇದೆ ಅಪ್ಪನಲ್ಲಿ, ಗೊತ್ತಾ ನಿಮಗದು? ಖಂಡಿತ ಗೊತ್ತಿರುತ್ತೆ. ಮಗಳನ್ನ ಸಂಗೀತ ಕ್ಷೇತ್ರದಲ್ಲಿ ಇಷ್ಟು ಹೆಸರು ಮಾಡಲಿಕ್ಕೆ ಎಲ್ಲ ದಾರಿ ಮಾಡಿಕೊಟ್ಟು ಕೊಡುವಂತಹ ಕುಟುಂಬವೂ ಕೂಡ ಸಂಗೀತದ ಕುಟುಂಬವೇ ಆಗಿದೆ. ಹಾಗಾಗಿ ಇಡೀ ಕರ್ನಾಟಕದ ಜನತೆಗೆ ಗೊತ್ತು ತಾವು ಶಿವಮೊಗ್ಗ ಸುಬ್ಬಣ್ಣ ಅವರ ಸೊಸೆ ಅಂತ ಹೇಳಿ. ಆ ಕುಟುಂಬದ ಬಗ್ಗೆ ತಿಳಿಸ್ಕೊಡಿ. ನಾನು ಆ ಒಂದು ಕಂಫರ್ಟ್ ಝೋನಿಂದ, ಅಪ್ಪ ಅಮ್ಮನ ಮನೆಯ ಒಂದು ಕಂಫರ್ಟ್ ಝೋನಿಂದ ಇನ್ನೊಂದು ಕಡೆ ಬೇರೆ ಮನೆಗೆ ಬಂದೆ ಅಂತ ನಂಗೆ ಯಾವತ್ತೂ ಅನಿಸ್ಲೇ ಇಲ್ಲ. ಫಸ್ಟು ಸುಬ್ಬಣ್ಣ ಅವರು ನನಗೆ ಜೋರು ಮಾಡಿದ್ದೆ ಮಾವ ಅಂತ ಕರೆದಿದ್ದಕ್ಕೆ. ಓಹೋ, ಪುಟ್ಟಿ ಮಾವ ಅಂತ ಕರಿ ಕೊಡ್ದು, ನಾನೇನು ಕರಿಬೇಕು ನಂಗೆ ತಬ್ಬಿಬಾದ್ರೆ ಡ್ಯಾಡಿ ಅಂತ ಕರಿಬೇಕು ಅಂತ. ಸೊ ನಾನು ಅವ್ರನ್ನ ಜೀವನ ಇಡೀ ಡ್ಯಾಡಿ ಅಂತಲೇ ಕರ್ಕೊಂಡು ಬಂದೆ. ಆಮೇಲೆ ನಮ್ಮ ಅತ್ತೆ ಕೂಡ ಅಮ್ಮ ಹೇಗೆ ಸಪೋರ್ಟ್ ಮಾಡ್ತಿದ್ರಲ್ಲ ಹಾಗೇನೆ ಮಾಡಿದ್ರು. ನನ್ನ ಹಸ್ಬೆಂಡ್ ಕೂಡ ಯಾವತ್ತೂ ನಾನೇನಾದರೂ ಕೇಳಿದಾಗ, ನನಗೆ ಕನ್ಫ್ಯೂಷನ್ ಆದಾಗ ಮಾರ್ಗದರ್ಶನ ಮಾಡಿದ್ದಾರೆ ಹೊರತು ನೀನು ಇದು ಮಾಡು ಇದು ಮಾಡಬೇಡ ಅಂತ ಯಾವತ್ತೂ ಮೂಗು ತೋರಿಸಿಲ್ಲ. ಒಟ್ಟಾರೆ ಎರಡೂ ಕುಟುಂಬದಲ್ಲಿ ಬಹಳಷ್ಟು ಸಾಥ್ ಸಿಕ್ಕಿದೆ ಅಂತ ತಾವು ಹೇಳ್ತಾ ಇದ್ರಿ. 100% ಕಾರ್ಯಕ್ರಮದ ಇನ್ನೊಂದು ವಿಷಯ ಅಂದ್ರೆ ಅವರವರೇ ಆಯ್ಕೆ ಮಾಡ್ಕೊಂಡಿದ್ದು. ನಾನು ಹೋಗಿ ಅವ್ರು ನಿಮ್ಮದೇ ಮಾಡ್ಕೊಂತ ಅವ್ರು ಕೇಳೋದಾಗಿ ಇವ್ರು ಅದರಲ್ಲೂ ಒಂದು ಸಾರ್ಥಕತೆ ಇದೆ ಅಲ್ವಾ? ಅವರ ಖುಷಿಯನ್ನ ಅವರು ನಿಮಗೆ ಹೇಳಿದರೆ ಅದು ಒಪ್ಪಿದೆ, ಇವತ್ತು ಇಲ್ಲಿಗೆ ಬಂದು ನಿಂತಿದೆ. ಹಾಗಾಗಿ ಇನ್ನೂ ಹೆಸರನ್ನ ಮಾಡ್ತಾ ಇದ್ದಾರೆ, ಮಾಡುವವರಿದ್ದಾರೆ. ಅಪ್ಪಂಗ ಆಸೆ ಇತ್ತು ಮಗಳನ್ನ ಎಲ್ಲಿಗೆ ಕೊಡ್ಬೇಕು ಅಂದ್ರೆ, ನನಗ್ ಬೇಜಾರಾದಾಗ ಮಗಳನ್ನ ನೋಡ್ಬೇಕು ಅಂತ ಅಲ್ಲೇ ನಡ್ಕೊಂಡು ಹೋಗಿ ಕಾಫಿ ಕುಡ್ಕೊಂಡು ಬರೋ ತರ ಇರ್ಬೇಕು ಅಂತ. ಅಷ್ಟೇ ಹತ್ರದಲ್ಲ ಇದೀನಿ ಈಗ. ಖಂಡಿತ ಇಷ್ಟೇ ಹತ್ರದಲ್ಲಿರಿ, ಅದೇ ನಮ್ಮ ಮಗಳ ಆಸೆ ಕೂಡ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದ್ಬಿಟ್ಟಿದ್ದೀವಿ. ಹಾಗಾಗಿ ಇವತ್ತು ವಿಜಯದಶಮಿ ಹಬ್ಬದ ಸಮಯದಲ್ಲಿ, ಸಂಭ್ರಮದಲ್ಲಿ ತಾವಿಬ್ರು ಅತಿಥಿಗಳಾಗಿ ಬಂದಿದ್ದೀರಿ. ತಮ್ಮಿಬ್ಬರಿಗೂ ಅಭಿನಂದನೆಗಳು. ಮತ್ತೊಮ್ಮೆ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ. ಆದ್ರೆ ಮುಗುದಿಲ್ಲ, ಕೊನೆಯ ಒಂದು ಸಾಲು ಹಬ್ಬಕ್ಕಾಗಿ ನಮ್ಮೆಲ್ಲ ವೀಕ್ಷಕರಿಗಾಗಿ ನಿಮ್ಮ ಗೀತೆಯ ಮುಖೇನ ಕಾರ್ಯಕ್ರಮಕ್ಕೆ ನಾವು ಮಂಗಳ ಹಾಡೋಣ. ಕೊನೆ ಗೀತೆನ ಹಾಡೋದಕ್ಕೆ ಮುಂಚೆ ಸಂಧ್ಯಾ ಅವರೇ, ನಿಮ್ ಜೊತೆ ಯಾರೊಬ್ರು ನನ್ನ ಒಡ ಹುಟ್ಟಿದವರೋ ಅಥವಾ ಸ್ನೇಹಿತೆಯೋ ಅವ್ರ ಜೊತೆ ಕೂತ್ಕೊಂಡು ಮನೇಲಿ ಕೂತ್ಕೊಂಡು ಮಾತಾಡಿದಷ್ಟು ಚಂದ ಇತ್ತು. ಆಮೇಲೆ ವಿಭಿನ್ನವಾಗಿ ಕೂಡ ನೀವು ಕೇಳಿದ ಪ್ರಶ್ನೆಗಳು ತುಂಬ ಖುಷಿ ಆಯಿತು ನನಗೆ. ಥ್ಯಾಂಕ್ ಯು. ಚಂದನ ವಾಹಿನಿಯ ಅಲ್ಲಿ ಕೆಲಸ ಮಾಡುವಂಥ ಎಲ್ಲರಿಗೂ, ಮತ್ತು ಆರತಿ ಅವರಿಗೆ, ನಿಮಗೆ, ಎಲ್ಲ ವೀಕ್ಷಕರಿಗೆ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. 3 ಮನಸ್ಸುಗಳು ಮಲೆನಾಡಿಂದು, ಹಾಗಾಗಿ ಅಲ್ಲಿ ಮಲೆನಾಡಿನ ಸೆಗಡು ಖಂಡಿತ ಇದ್ದೇ ಇರುತ್ತೆ. ಖಂಡಿತ. ಕೊನೆಯ ಗೀತೆ ಒಂದೆರಡು ಸಾಲು. ದೇವಿಯ ಮೇಲೆ ಬಾರೆ ನಮ್ಮನೆ ತನಕ ಅಂತ, ಎಲ್ಲರ ಮನೆಗೂ ಹೋಗ್ಲಿ ದೇವಿ ಅಂತ ಹೇಳ್ತಾ ಈ ಹಾಡನ್ನು ಹಾಡ್ತೀವಿ. ಸಶಕ್ತರಾಗ್ಲಿ ಅಂತ ಹೇಳಿ ನಾವು ಕೇಳ್ಕೊಳ್ಳೋಣ. ದಯವಿಟ್ಟು ಹಾಡಿ. ಬಾರೇ ನಮ್ಮನಿ ತನಕ ಅಮ್ಮ ಭಾಗ್ಯದ ದೇವಿ, ಬಾರೇ ನಮ್ಮನಿ ತನಕ ಅಮ್ಮ ಭಾಗ್ಯದ ದೇವಿ, ಬಾರೆ ನಮ್ಮನಿ ತನಕ
ಬಹಳ ಕರುಣದಿಂದ ಬಾರೇ ನಮ್ಮನಿ ತನಕ, ಬಹಳ ಕರುಣದಿಂದ ಜೋಡಿಸಿ ಕರಗಳ ಎರಗುವೆ ಚರಣಕ್ಕೆ, ಬಾರೇ ನಮ್ಮನಿ ತನಕ. ಅಮ್ಮ ಭಾಗ್ಯದ ದೇವಿ, ಭಾಗ್ಯದ ದೇವಿ, ಭಾಗ್ಯದ ದೇವಿ. ಮತ್ತೊಮ್ಮೆ ತಮ್ಮಿಬ್ಬರಿಗೂ ಕೂಡ ಅನಂತ ವಂದನೆಗಳು, ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದು ಈ ಹೊತ್ತಿನ ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಿಮ್ಮ ಮನೆ ಮನ ತಲುಪುವಂತಹ ಪ್ರಯತ್ನ ನಮ್ಮದು. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.